चरणं शान्त्यादि सर्व कल्याणगुणदं हृदन्तरं निखिललोकदं शिवं हृदन्तरं निखिललोकदं शिवं परं पदं प्रदं प्रथतं परं पदं प्रदं प्रथतं महागणपतिं मनसा स्मरामि महादेवमुदं शिरसा नमामि महागणपतिं मनसा स्मरामि ब्रह्माण्डान्तर्गत भूतस्थं यजुरादिवेद शिखरस्थं ब्रह्माण्डान्तर्गत भूतस्थं यजुरादिवेद शिखरस्थं नितान्त शुद्धान्त करणस्थं नितान्त शुद्धान्त करणस्थं तटस्थं समस्तं प्रशस्तं तटस्थं समस्तं प्रशस्तं महागणपतिं मनसा स्मरामि महादेवमुदं शिरसा नमामि महागणपतिं मनसा स्मरामि. ನಮ್ಮ ವೇದಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಮಂತ್ರಗಳು ಬರುತ್ತೆ ಅನ್ನುವುದು ಇನ್ನೊಂದು ದಾರಿ. ಅದನ್ನು ಶ್ರೀಕಂಠ ಶಾಸ್ತ್ರಿಯವರು ತುಂಬಾ ಹೆಚ್ಚಾಗಿ ನಮ್ಮ ಇತಿಹಾಸಕಾರರಲ್ಲಿ ಎತ್ತಿಡಿದ್ದು ಅಂತ ನಾನು ಓದಿರೋ ಮಟ್ಟಿಗೆ ನನಗೆ ಗೊತ್ತಾಗಿದ್ದು. ಆಮೇಲೆ ನಮ್ಮಲ್ಲಿ ಯಾರನ್ನ ನಾವು ಇವತ್ತು ವಾಮದೇವ ಶಾಸ್ತ್ರಿ ಅಂತ ಕರಿತೀವಿ, ಡೇವಿಡ್ ಫ್ರಾಲಿ, ಅವರು ಇದ್ರ ಬಗ್ಗೆನೇ ಸಾಕಷ್ಟು ಬರವಣಿಗೆಗಳನ್ನ ಮಾಡೋಕ್ಕೆ ಶುರು ಮಾಡಿ ವೇದ ಮಂತ್ರಗಳಲ್ಲೇ ಹೇಗೆ ದೇವತಾ ಕಲ್ಪನೆ ಅನ್ನೋದು ಒಂದು ಮೂರ್ತಿ ಶಿಲ್ಪಕ್ಕೆ ಬೇಕಾದ ರೀತಿಯಲ್ಲಿದೆ ಅನ್ನುವುದು ಒಂದು ಚರ್ಚೆ ಬಂತು. ಇನ್ನು ದೇವಾಲಯಗಳು ಮತ್ತು ಮೂರ್ತಿ ಶಿಲ್ಪ ಅಂದರೆ ಅದರ ಒಳಗಡೆ ಇರ್ತಕ್ಕಂತಹ ಬೇರೆ ಬೇರೆ ಭಿತ್ತಿಗಳಲ್ಲಿ ಇರ್ತಕ್ಕಂತಹ ದೇವತಾ ಮೂರ್ತಿಗಳಾಗ್ಬೋದು, ಮನುಷ್ಯರ ಮೂರ್ತಿಗಳಾಗ್ಬೋದು, ಅಥವಾ ಅರ್ಧ ಮನುಷ್ಯ ಅರ್ಧ ದೇವತೆಗಳಾಗ್ಬೋದು, ಯಕ್ಷರು, ಕಿನ್ನರರು, ಇನ್ನು ಕೆಲವೊಮ್ಮೆ ತಮಾಷೆ ಅಂದರೆ ಒಂದು ರೀತಿ ಆ ರೀತಿಯ ವ್ಯಕ್ತಿತ್ವಗಳಾಗಬಹುದು. ಎಲ್ರಿಗೂ ಕ್ಷಮೆ ಇರಲಿ. ಗರುಡಿನಲ್ಲಿ ಪೂಜೆ ಮಾಡುವಂತಹ ಮೂಲ ವಿಗ್ರಹ, ಮೂಲ ದೇವತಾ ವಿಗ್ರಹದ ಕಲ್ಪನೆ ಒಂದು. ಅವಾಗ ಎಸ್ ಕೆ ರಾಮಚಂದ್ರಾಯರು ಈ ರೀತಿಯ ವಿದ್ವಾಂಸರು ಇನ್ನೊಂದು ರೀತಿಯ ವಾದಕ್ರಮವನ್ನ ಅಥವಾ ಬರವಣಿಗೆಯ ರೀತಿಯನ್ನು ನಾವು ನಮ್ಮ ಮುಂದೆ ಮಂಡಿಸಿದ್ರು. ಅದು ಬೆಂಗಳೂರು ವಿಶ್ವವಿದ್ಯಾಲಯದಿಂದಲೇ ಬಹಳ ವರ್ಷಗಳ ಹಿಂದೆ ದೇವಾಲಯಗಳು, ಮೂರ್ತಿ ಶಿಲ್ಪ, ನೆಲೆ ಹಿನ್ನೆಲೆ ಅನ್ನುವಂಥ ಬಹಳ ಒಂದು ಸೊಗಸಾದ ಪುಸ್ತಕ ಬಂತು. ಆಮೇಲೆ ಕೂಡ ಅದು ಬೇರೆ ಕಡೆ ಪ್ರಕಟವಾಯಿತು. ಅದರೊಳಗಡೆ ಅವ್ರು ಹೇಳುವಾಗ ಅಂದರೆ ಹೊರಗಡೆ ಕಾಣಿಸುವಂತ ಬೇರೆ ಬೇರೆ ಪ್ರಾಕಾರಗಳನ್ನು ಹೊಂದಿರುವಂತಹ ದೇವಾಲಯಕ್ಕಿಂತ ಮುಂಚೆ ಏನಿದ್ದಿರಬಹುದು ಅಂತ ಅವರೊಂದು ಥಿಯರಿಯನ್ನ ಎಸ್ ಕೆ ರಾಮಚಂದ್ರಾಯರು ಹೇಳ್ತಾರೆ ಅಂತ ಹೇಳಿದ್ರೆ, ಪ್ರಾರಂಭದಲ್ಲಿ ಯಾವುದೋ ಒಬ್ಬ ಮಹಾಪುರುಷರು, ಈಗ ನಮ್ಮ ಮನೆ ಅಂತ ಇಟ್ಕೊಂಡ್ರೆ ನಮ್ಮ ಮನೆಯಲ್ಲಿ ಯಾರೋ ನಮ್ಮ ಹಿರಿಯರು ಇರ್ತಾರೆ, ನಮ್ಮ ಅಜ್ಜ ಮುತ್ತಜ್ಜನ ಯಾರೋ ಒಬ್ಬ ಹಿರಿಯರು ಇರ್ತಾರೆ. ಅವರು ತೀರ್ಕೊಂಡಾಗ ಅವ್ರು ಏನೋ ಒಂದು ಕಮ್ಯುನಿಟಿಗೆ ಒಂದು ಒಳ್ಳೆ ಕೆಲಸ ಮಾಡಿರ್ತಾರೆ, ಬೇಕಾಗಿರೋ ಜನ ಆಗಿರ್ತಾರೆ. ಅವ್ರಿಗೊಂದು ಸಮಾಧಿಯನ್ನು ಮಾಡಿ ಅಥವಾ ಅಲ್ಲಿ ಅದನ್ನ ದಹನ ಮಾಡುವಂತಹ ಪದ್ಧತಿ ಇದ್ರೆ ಆ ದಹನ ಆದ್ಮೇಲೆ ಉಳಿಯುವಂತ ಚಿತಾಭಸ್ಮವನ್ನು ಒಂದು ಇದರಲ್ಲಿ ಇಟ್ಟು, ಮಡಕೆಯಲ್ಲಿ ಕರಂಡಕದಲ್ಲಿ ಇಟ್ಟು ಅದ್ರ ಸುತ್ತ ಒಂದು ಜಾಗವನ್ನ ಕಟ್ಟೋದು. ಅಂದ್ರೆ ಅದು ಪವಿತ್ರವಾದ ಜಾಗ. ಅಲ್ಲಿ ಯಾರು ಹಾಗೆ ಸುಮ್ಮನೆ ಹೋಗ್ಬಾರ್ದು, ಸ್ನಾನ ಮಾಡದೆ ಅಥವಾ ಬಡಿ ಬಟ್ಟೆ ಉಟ್ಕೊಳ್ಳದೆ, ಒದ್ದೆ ಬಟ್ಟೆ ಉಟ್ಕೊಳ್ಳದೆ ಹೋಗ್ಬಾರ್ದು ಅಂತ ಒಂದು ಮಾಡಿ, ಅದಕ್ಕೆ ವರ್ಷ ಮಾಡುವಂತ ಶ್ರಾದ್ದ ಅಂತ ಇರ್ಬೋದು, ಅಥವಾ ಎಲ್ಲ ಕಮ್ಯುನಿಟಿಗಳು, ಎಲ್ಲ ಜಾತಿಗಳಲ್ಲೂ ಮಾಡುವಂತ ಪಿತೃಪಕ್ಷ, 15 ದಿನಗಳ ಪಿತೃಪಕ್ಷದಲ್ಲಿ ಅದಕ್ಕೆ ಒಂದು ವಿಶೇಷವಾಗಿ ಹಾಲು ಹಾಕೋದು, ಅದಕ್ಕೆ ಕುಂಕುಮ ಅರಿಶಿನ ಹಾಕೋದು, ಮಲ್ಲಿಗೆ ಹೂವು ಅಥವಾ ಹೂಗಳನ್ನು ಅರ್ಪಣೆ ಮಾಡುವುದು, ಅವ್ರಿಗೆ ಇಷ್ಟವಾಗಿರುವಂಥ ಪದಾರ್ಥಗಳನ್ನೆಲ್ಲ ಇಡುವಂಥದ್ದು. ಈ ರೀತಿಯಾಗಿ ಮಾಡಿ ಬರ್ತಾ ಆ ಜಾಗದಲ್ಲಿ ಆ ಕುಟುಂಬಕ್ಕೆ ಸಂಬಂಧಪಟ್ಟವರು ಅಥವಾ ಯಾರು ಅರ್ಚಕರು ಅಂತ ಇರ್ತಾರೆ ಅವ್ರು ಮಾತ್ರ ಹೋಗ್ತಾರೆ. ಉಳಿದವರೆಲ್ಲ ಅದ್ರ ಸುತ್ತ ಬೇಕಾಗಿರ್ತಕ್ಕಂಥ ಉಳಿದ ಪ್ರಾಂಗಣಗಳನ್ನ ನಿರ್ಮಾಣ ಮಾಡ್ಕೊಂಡು ಹೋದ್ರು. ಹೀಗಾಗಿ ಪಿತೃಗಳ ಆರಾಧನೆಯಿಂದನೇ ದೇವತಾ ಆರಾಧನೆ ಕಡೆಗೆ ನಾವು ಹೋದ್ವಿ.
ಮತ್ತು ಒಂದ್ಸತಿ ನಮ್ಮ ಹಿರಿಯರು ಅಂದಾಗ ಅವರು ದೇವತೆಗಳಿಗೆ ಸಲ್ಲುವವರು ಅಥವಾ ಅದಕ್ಕೆ ಸಮಾನವಾದ ಸ್ಥಾನವನ್ನು ಇಟ್ಕೊಂಡಿರೋರು ಅನ್ನುವ ಕಲ್ಪನೆಯನ್ನು ಕೂಡ ಕೊಟ್ಟು ಅವರ ಪುಸ್ತಕವನ್ನು ಅವರು ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಬೇಕಾದಂಥ ರೇಖಾಚಿತ್ರಗಳನ್ನು ಕೊಟ್ಟಿದ್ದಾರೆ ಮತ್ತು ಬೆಂಗಳೂರಿನ ಸುತ್ತಮುತ್ತ ಮತ್ತು ಬೆಂಗಳೂರಿನಲ್ಲಿ ಅದಕ್ಕೆ ಇರುವಂಥ ಕೆಲವು ಸಾಕ್ಷಿಗಳನ್ನು ಕೂಡ ಅವರ ಬರವಣಿಗೆಯಲ್ಲಿ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ದೇವತೆಗಳನ್ನು ಪೂಜೆ ಮಾಡೋದಾಗ್ಬೋದು ಅಥವಾ ದೇವತೆಗಳಂಥ ನಮ್ಮ ಹಿರಿಯರಾಗ್ಬೋದು, ನಮ್ಮ ಮನೆಗಳು, ನಮ್ಮ ಗ್ರಾಮಗಳು, ನಮ್ಮ ಕುಟುಂಬಗಳಿಗೆ ಸಂಬಂಧಪಟ್ಟ ಹಿರಿಯರನ್ನು ಕೂಡ ದೇವತಾ ರೀತಿಯಲ್ಲಿ ನೋಡ್ಬೋದು. ನನಗೆ ಇದಕ್ಕೆ ಕೊರಾಲರಿಯಾಗಿ ತುಂಬ ವಿಶೇಷ ಅಂತ ಅನಿಸಿದ್ದು, ನಾನು ವಿಯೆಟ್ನಾಂ ದೇಶದಲ್ಲಿ 3 ವರ್ಷ ಸಾಂಸ್ಕೃತಿಕ ರಾಯಭಾರಿಯ ಕೆಲಸ ಮಾಡುವಾಗ ಅಲ್ಲಿಯ ಬೌದ್ಧ ದೇವಸ್ಥಾನಗಳಿಗೆ, ಟೆಂಪಲ್ಗಳಿಗೆ ಹೋದರೆ ಅಲ್ಲಿ ಈ ಅಮೆರಿಕನ್ ವಾರ್ ಟೈಮ್ನಲ್ಲಿ ಯಾರ್ಯಾರು ದೇಶಕ್ಕೋಸ್ಕರ ಪ್ರಾಣ ಬಿಟ್ಟರು ಆ ಎಲ್ಲ ಮಹನೀಯರ ಹೆಸರುಗಳನ್ನು ಆಯಾ ಬೌದ್ಧ ಪಗೋಡಗಳಲ್ಲಿ ಬರೆಯೋದು ಪದ್ಧತಿ ವಿಯೆಟ್ನಾಂನಲ್ಲಿದೆ. ಅಂದರೆ ಬುದ್ಧನಿಗೆ ಮತ್ತು ಬುದ್ಧನ 3 ರೂಪಗಳಿಗೆ ನಮಸ್ಕಾರ ಮಾಡಿ ತಮ್ಮ ಮಕ್ಕಳಿಗೆ ಒಳ್ಳೇದಾಗಲಿ, ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಹರಕೆ ಹೊತ್ಕೊಂಡ್ಬರೋದ್ರ ಜೊತೆಗೆ ಆ ನಾಡಿಗೋಸ್ಕರ, ಆ ಪ್ರದೇಶಕ್ಕೋಸ್ಕರ ಹೋರಾಟ ಮಾಡಿರುವ ವೀರರನ್ನು ಕೂಡ, ಯಾವುದು ನಮ್ಮಲ್ಲಿ ವೀರಗಲ್ಲುಗಳು, ಮಸ್ತಿಗಲ್ಲುಗಳು, ವಿಶೇಷವಾಗಿ ವೀರಗಲ್ಲುಗಳ ಕಲ್ಪನೆ ಇದೆ, ಶೇಷಶಾಸ್ತ್ರಿಯವರು ಇತ್ಯಾದಿಯವರು ಅದರ ಮೇಲೆ ತುಂಬ ವರ್ಕ್ ಮಾಡಿದ್ದಾರೆ. ಆ ರೀತಿಯ ಕಲ್ಪನೆ ಕೂಡ ಅಲ್ಲಿ ಸೇರಿಕೊಂಡಿದೆ. ಅಂದರೆ ವೀರರು, ಮಹಾಪುರುಷರು ಅಥವಾ ಊರನ್ನ ಕಾಪಾಡಿದವರು, ದನಕರುಗಳನ್ನು ಕಾಪಾಡಿದವರು, ಹೆಂಗಸರ ಮಾನವನ್ನು ಕಾಪಾಡಿದವರು, ಇವರೆಲ್ಲರೂ ಕೂಡ ಪೂಜೆಗೆ ಅರ್ಹರು ಅಂತ ಆಗ್ತಾ ಒಂದು ಕಮ್ಯುನಿಟಿ ಹೀರೋಸ್ ಯಾರಿದ್ದಾರೆ ಮತ್ತು ಆಧ್ಯಾತ್ಮಿಕವಾಗಿ ನಾವು ಪೂಜೆ ಮಾಡುವ ರಾಮಕೃಷ್ಣ, ದುರ್ಗಿ ಅಥವಾ ನಮ್ಮ ಗ್ರಾಮ ದೇವತೆಗಳು ಇತ್ಯಾದಿಗಳೆಲ್ಲವೂ ಕೂಡ ಸೇರಿ ಒಂದು ಬಹಳ ದೊಡ್ಡದಾಗಿರೋ ದೇವತಾ ಪರಿವಾರ ಆಗಿದೆ. ಅದರ ಸುತ್ತ ಒಂದು ಆಲಯ ಅರ್ಚನೆ ಅಥವಾ ಆಗಮ ಸಂಪ್ರದಾಯ ಬಂದಿದೆ ಎಂದು ತುಂಬ ಬ್ಯೂಟಿಫುಲ್ ಆಗಿ ನಮ್ಮ ರಾಮಚಂದ್ರಾಯರು ಅವರ ಪುಸ್ತಕದಲ್ಲಿ ಹೇಳ್ತಾರೆ. ಈ ರೀತಿ ನಮ್ಮಲ್ಲಿ ನಾನಾ ತಾತ್ವಿಕವಾದ, ದಾರ್ಶನಿಕವಾದ ಹಿನ್ನೆಲೆಯಲ್ಲಿ ದೇವಸ್ಥಾನಗಳನ್ನು ಕುರಿತು ಕನ್ನಡ ಭಾಷೆ ಮಟ್ಟಿಗೆ ನಾನು ಹೇಳ್ತಾ ಇರೋದು. ಇನ್ನೂ ಅನೇಕರು ಭಿನ್ನವಾಗಿರೋ ಒಂದೊಂದೇ ದೇವತೆಗಳ ಬಗ್ಗೆ ಕೂಡ ವರ್ಕನ್ನು ಮಾಡಿದ್ದಾರೆ. PhDಗಳನ್ನು ಹೊರತುಪಡಿಸಿ ಸ್ವಯಂ ಆಸಕ್ತಿಯಿಂದ ಮಾಡಿರುವ ಬರವಣಿಗೆಗಳನ್ನು ಇಟ್ಕೊಂಡ್ರೆ. ಈಗ ಜನಾರ್ದನ್ ಹೆಗಡೆ ಅವರು ಬರೆದಿರುವಂಥ ಈ ಪುಸ್ತಕ, ಇದರಲ್ಲಿ ತುಂಬ ಲೇಖನಗಳಿದೆ. ಸಾಧಾರಣವಾಗಿ 40-59 ಲೇಖನಗಳ ಈ ಪುಸ್ತಕದಲ್ಲಿದೆ. ಇದನ್ನು ಅವರು 3 ಭಾಗಗಳಾಗಿ ಮಾಡಿಕೊಂಡಿದ್ದಾರೆ. ಮೊದಲನೇ ಭಾಗದಲ್ಲಿ ಸೂರ್ಯನ ಗತಿಯ ಹಿನ್ನೆಲೆಯಲ್ಲಿ ಮೊದಲನೇ ಭಾಗ, ಅದಾದಮೇಲೆ ಅದರೊಳಗಡೆ ಸುಮಾರು ಒಂದು 26ರಷ್ಟು ಲೇಖನಗಳು ಕಂಡುಬರುತ್ತೆ. ಅದಾದಮೇಲೆ ಸಂಗೀತ ಹಾಗೂ ಧ್ವನಿಯ ಹಿನ್ನೆಲೆಯಲ್ಲಿ ಅನ್ನೋದರಲ್ಲಿ ಸುಮಾರು ಲೇಖನಗಳನ್ನು ಅಲ್ಲಿ ಅವರು ಕೊಟ್ಟಿದ್ದಾರೆ. ಮತ್ತು 3ನೇದು ಗುರುತ್ವಾಕರ್ಷಣ, ತೇಲುವ ಕಲ್ಲು ಮುಂತಾದ ಹಿನ್ನೆಲೆಯಲ್ಲಿ ಅಂತ. ಹೀಗೆ 3 ಪಾರ್ಟ್ನಲ್ಲಿ ಅವರು ಈ ಪುಸ್ತಕವನ್ನು ವಿಂಗಡಣೆ ಮಾಡಿದ್ದಾರೆ. ಅವರು ಪ್ರಾರಂಭದಲ್ಲಿ ಅವರ ಲೇಖಕರ ಒಂದು ಅರಿಕೆನಲ್ಲಿ ಹೇಳ್ತಾರೆ, ಅಂದರೆ ನಾನು ಸಂಸ್ಕೃತದ ಸಂಭಾಷಣಾ ಸಂದೇಶ ಪತ್ರಿಕೆಯ ಜವಾಬ್ದಾರಿ ಇದೆ ನನಗೆ. ಯಾವುದೇ ಪತ್ರಕರ್ತನಿಗಿರುವಂಥ ದೊಡ್ಡ ಜವಾಬ್ದಾರಿ ಏನಂದರೆ, ಅಥವಾ ತಲೆಬಿಸಿ ಅಂದರೆ ಪತ್ರಿಕೆಗೆ ಸುದ್ದಿ ಎಲ್ಲಿಂದ ತರೋದು, ಲೇಖನಗಳನ್ನು ಎಲ್ಲಿಂದ ತರೋದು ಅಂತ. ಎಷ್ಟೇ ಸ್ಟಾಫ್ ಇರಲಿ, ಏನೇ ಇದ್ದರೆ ಪ್ರತಿ ವಾರ ತುಂಬಿಸ್ಬೇಕಲ್ಲ ಅಥವಾ ಪ್ರತಿ ತಿಂಗಳು ತುಂಬಿಸ್ಬೇಕಲ್ಲ. ಹಾಗಾಗಿ ನಾನು ಸಾಕಷ್ಟು ವಿಷಯಗಳನ್ನು ನಾನು ಪುಸ್ತಕಗಳಿಂದನೂ ನೋಡ್ತಾ ಇದ್ದೆ, ಅಂದರೆ ಗ್ರಂಥಗಳಿಂದನೂ ಓದ್ತಾ ಇದ್ದೆ, ನೋಟ್ಸ್ ಮಾಡ್ತಿದ್ದೆ, ಮತ್ತು ಜಾಲತಾಣಗಳು, ಇಂಟರ್ನೆಟ್ನ ಸಹಾಯದಿಂದ ಕೂಡ, ಅಂತರ್ಜಾಲದಿಂದ ಕೂಡ ಮಾಹಿತಿಯನ್ನು ತಗೊಳ್ತಾ ಇದ್ದೆ. ಆಗ ಅಂತರ್ಜಾಲವನ್ನು ಬಳಸುವ ಎಲ್ಲರಿಗೂ ಇರುವ ಸಮಸ್ಯೆಯನ್ನು ಅವರು ನಮ್ಮ ಮುಂದೆ ಹೇಳ್ತಾರೆ. ಇದರಲ್ಲಿ ಮಾಹಿತಿ ಯಾವುದು, ಸತ್ಯವಾದ ಮಾಹಿತಿ ಯಾವುದು, ಅದೇ ಒಂದು ದೊಡ್ಡ ವಿಷಯ. ಇವಾಗ ಸೈಬರ್ ಕ್ರೈಮ್ ಅಥವಾ ಆ ವಿಷಯದಲ್ಲಿ ಅನೇಕರಲ್ಲಿ ಯಾರಿಗೋ ನಟಿ ಚಿತ್ರವನ್ನೇ ಮಾರ್ಫ್ ಮಾಡಿ ಅದನ್ನು ಹಾಕಿ ಗಲಾಟೆ ಆಗಿದ್ದು, ಈಚೆಗೆ ಕಳೆದ ವರ್ಷ ಅದೆಲ್ಲ ಸುದ್ದಿ ಆಗಿತ್ತು. ಅಥವಾ ಇನ್ಯಾವುದೋ ಇಲ್ಲದೆ ಇರುವ 2 ವ್ಯಕ್ತಿಗಳ ಚಿತ್ರವನ್ನು ಜೋಡಿಸ್ಬಿಟ್ಬೇಕಾದ್ರೆ ಇವತ್ತು ಮಾಡಬಹುದು. ಆ ಥರದ್ದೆಲ್ಲ ಇವತ್ತು ಟೆಕ್ನಾಲಜಿ AI ಬಂದ್ಮೇಲಂತೂ ಸಾಕಷ್ಟು ಬಂದ್ಬಿಟ್ಟಿದೆ. ಹಾಗಾಗಿ ಅಂತರ್ಜಾಲದಲ್ಲಿ ಬಂದಿರುವ ವಿಷಯದಲ್ಲಿ ಜೊಳ್ಳು ಮತ್ತು ಕಾಳನ್ನು ಬೇರ್ಪಡಿಸೋದು ಹೇಗೆ ಅಂತ ನಾನು ತುಂಬ ಕಷ್ಟಪಡ್ತಾ ಇದ್ದೆ. ಮತ್ತು ಅದ್ರ ಬಗ್ಗೆ ಯಾರು ಆ ಕ್ಷೇತ್ರದಲ್ಲೇ ಕಾರ್ಯ ಮಾಡಿದ್ದಾರೆ, ಕ್ಷೇತ್ರ ಕಾರ್ಯ ಮಾಡಿರೋರು, ಅವರ ಬರವಣಿಗೆಗಳ ಸಹಾಯವನ್ನು ನಾನು ತೆಗೆದುಕೊಂಡೆ. ಮತ್ತು ಇದಕ್ಕೆ ನಾನು ಸಾಕಷ್ಟು ಪುಸ್ತಕಗಳನ್ನು ಓದಿದ್ದೀನಿ. ಶಿಲ್ಪಕಲೆಗೆ ಸಂಬಂಧಪಟ್ಟಿರೋದು, ದೇವಾಲಯಗಳಿಗೆ ಸಂಬಂಧಪಟ್ಟಿರೋದು, ಆರ್ಕಿಟೆಕ್ಚರಿಗೆ ಸಂಬಂಧಪಟ್ಟಿರೋದು, ಅದನ್ನೆಲ್ಲ ನಾನು ಕೊಡಕ್ಕೆ ಹೋಗಿಲ್ಲ. ಕೊಟ್ಬಿಟ್ರೆ ಇದೊಂದು PhD ಪುಸ್ತಕ ಆದಂತೆ ಆಗತ್ತೆ, ಆ ರೀತಿ ನನ್ನ ಉದ್ದೇಶ ಅಲ್ಲ. ಸಾಮಾನ್ಯವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಜನ ಆರಾಮವಾಗಿ ಇಡೀ ಪುಸ್ತಕವನ್ನು ಓದಿ ಮುಗಿಸುವಂತೆ ಇರಬೇಕು ಅನ್ನೋದನ್ನ ಹೇಳ್ತಾರೆ. ಆದರೂ ಕೂಡ ಮಧ್ಯದಲ್ಲಿ ಇದರಲ್ಲಿ ಅವರು ಬಳಸಿರುವಂತಹ ಪುಸ್ತಕಗಳು, ಲೇಖನಗಳ ಉದಾಹರಣೆಗಳನ್ನು ಕೊಡ್ತಾರೆ. ಈ ಉದಾಹರಣೆ ರಾಣಾ P.P. ಸಿಂಗ್ ಮತ್ತು ಜಾನ್ ಮೆಕೆವಿಲ್ ಅವರಿಬ್ಬರು ಬರೆದಿರ್ತಕ್ಕಂಥ ವಿಷಯ ಒಂದು ಇಂಟರ್ನೆಟ್ ಇದರಲ್ಲಿ ಸಿಕ್ಕಿದೆ ಅವರಿಗೆ. ಅದನ್ನು ಹೇಳ್ತಾರೆ, ವಿಜುವಲ್ ಆಸ್ಟ್ರಾನಮಿ ಇನ್ ದ ಮೈಥಾಲಜಿ ಅಂಡ್ ರಿಚುವಲ್ ಇನ್ ಇಂಡಿಯಾ ಅನ್ನುವ ಒಂದು ಲೇಖನವನ್ನು ಆಧರಿಸಿ ಈ ಒಂದು ಲೇಖನ ಬರೆದಿದ್ದೀನಿ ಅಂತ ಅವರು ಒಂದು ಕಾಶಿಯಲ್ಲಿ ಆದಿತ್ಯ ತ್ರಿಕೋಣ ಅನ್ನೋ ಲೇಖನದಲ್ಲಿ ಅದರ ಉಲ್ಲೇಖವನ್ನು ಮಾಡ್ತಾರೆ. ಅಂದರೆ ಇದು ಆಧಾರಪೂರ್ವಕವಾಗಿ ಬರೆದಿರುವಂಥ ಪುಸ್ತಕ. ಬೇರೆ ಬೇರೆ ಒಳ್ಳೊಳ್ಳೆ ಲೇಖನಗಳು, ಪುಸ್ತಕಗಳನ್ನು ಅವರು ಇಟ್ಕೊಂಡು ಅದರ ಆಧಾರದ ಮೇಲೆ
ಮತ್ತೆ ಅವರಿಗೆ ಇರುವ ಅನೇಕ ದಶಕಗಳ ಸಂಸ್ಕೃತ ಸಾಹಿತ್ಯದ ಮತ್ತು ಒಟ್ಟು ಭಾರತೀಯ ವಾಂಗ್ಮಯದ ಅಧ್ಯಯನದ ಹಿನ್ನೆಲೆಯಲ್ಲಿ ಅವರು ಈ ಲೇಖನಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಅವರು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಅಂದರೆ ಯಾವುದನ್ನು ಹೇಳ್ತಾ ಇರೋದು ಅಂತ ಹೇಳಿದ್ರೆ, ನಮ್ಮ ದೇವಾಲಯಗಳಲ್ಲಿ ಯಾವುದೋ ಒಂದು ಗ್ರಹಣದ ಕಾಲದಲ್ಲಿ ಅಥವಾ ಒಂದು ವಿಶೇಷವಾದ ದಿನದಲ್ಲಿ ಅಲ್ಲಿ ಸೂರ್ಯರಶ್ಮಿ ದೇವರ ಗರ್ಭಗುಡಿ ಮೇಲೆ ಬೀಳುತ್ತೆ ಅಥವಾ ಶಿವಲಿಂಗದ ಮೇಲೆ ಬೀಳುತ್ತೆ. ಇಲ್ಲೇ ನಮ್ಮ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ನೋಡಿದ್ವಿ, ಬಹಳ ಹತ್ತಿರದಲ್ಲಿರೋ ಜಾಗ ಬೆಂಗಳೂರಿನಲ್ಲಿ ಶಿವರಾತ್ರಿ ಸಮಯದಲ್ಲಿ ಬಹಳ ವಿಶೇಷ ಅಂತ. ಅದನ್ನ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಸೂರ್ಯ ಕಿರಣ ಸ್ಪರ್ಶದ ಹಿನ್ನೆಲೆಯಲ್ಲಿ ವೈಜ್ಞಾನಿಕ ಸಂಗತಿಗಳು ಅನ್ನುವ ಡೀಟೇಲ್ನವರು ಗೌರಿಗಂಗಾಧರೇಶ್ವರ ದೇವಸ್ಥಾನದ ಒಂದು ಉಲ್ಲೇಖ ಮತ್ತು ಇನ್ನೊಂದು ನೀಲಕಂಠೇಶ್ವರ ದೇವಸ್ಥಾನದ ಉಲ್ಲೇಖ ಅಥವಾ ಹಂಪಿಯ ವಿರೂಪಾಕ್ಷ ದೇವಸ್ಥಾನದಲ್ಲಿ ಬರುವಂತಹ ಬೆಳಕು ಮತ್ತು ನೆರಳಿನ ಆಟ, ಅವುಗಳನ್ನೆಲ್ಲ ನೋಡ್ಬೋದು. ನಾವು ವಿರೂಪಾಕ್ಷ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಂದು ಮೂಲೆಯಲ್ಲಿ ತೋರಿಸ್ತಾರೆ, ಇಲ್ಲಿ ಆ ಗೋಪುರವೇ ಅಲ್ಲಿ ಕೆಳಗಾಗಿ ಬರುತ್ತೆ ಅನ್ನೋದನ್ನ ಅಲ್ಲಿ ಗೈಡ್ ತೋರಿಸ್ತಾರೆ. ಅದನ್ನೆಲ್ಲವನ್ನು ಅವರು ಇಲ್ಲಿ ಉದಾಹರಣೆಯಾಗಿ ಕೊಡ್ತಾರೆ. ಮತ್ತು ಕೊಡುವಾಗ ಇದು ಬಿಡುಗಡೆ ಆಗದೆ ಇರೋದ್ರಿಂದ ಪುಸ್ತಕ ತೋರಿಸ್ಬೇಕೋ ಬಿಡುವ ಗೊತ್ತಿಲ್ಲ, ತೋರಿಸ್ತಿಲ್ಲ. ಅನೇಕ ಚಿತ್ರಗಳನ್ನ ಬಳಸಿದ್ದಾರೆ ಅವರು. ಈ ಪುಸ್ತಕ ನನಗೆ ತುಂಬಾ ಇಷ್ಟ ಆಗಿದ್ದು ಅಂತ, ಚಿಕ್ಕ ಮಕ್ಕಳು ಈಗ ತಾನೇ ಹೈಸ್ಕೂಲಲ್ಲಿ ಇದ್ದಾರೆ ಅಥವಾ ಓದೋದನ್ನು ಕಲಿತಾ ಇದ್ದಾರೆ, ಪುಸ್ತಕಗಳನ್ನು ಓದೋ ಆಸಕ್ತಿ ಅವರಿಗೆ ಬೆಳೀತಾ ಇದೆ ಮನೆಯಲ್ಲಿ ಅಥವಾ ಶಾಲೆಯಲ್ಲಿ ಅನ್ನೋರಿಗೆ ಕೂಡ ಇದು ಹೇಳಿ ಮಾಡಿಸಿದಂಥ ಪುಸ್ತಕ. ಯಾಕೆಂದ್ರೆ ಬರೀ ಟೆಕ್ಸ್ಟ್ ಇಲ್ಲ, ಇಲ್ಲಿ ಪ್ರತಿಯೊಂದು ಪುಟದಲ್ಲೂ 2-3 ಚಿತ್ರಗಳಿದೆ. ಹಾಗಾಗಿ ಚಿತ್ರಸಹಿತವಾದ ದೇವಾಲಯಗಳ ವರ್ಣನೆ ಇರುವುದು ಈ ಪುಸ್ತಕದ ವಿಶೇಷ. ಮತ್ತೆ ಎಲ್ಲ ಕಲರ್ ಚಿತ್ರಗಳಿದೆ. ಅವಾಗ ಅದು ಎಫೆಕ್ಟ್ ಜಾಸ್ತಿ, ಓದುವಾಗ ಅದು ಖರ್ಚು ಜಾಸ್ತಿ ಪ್ರಿಂಟ್ ಮಾಡುವಾಗ, ಆದರೆ ಓದೋರಿಗೆ ಅದು ತುಂಬಾ ಖುಷಿಯನ್ನ ಕೊಡುತ್ತೆ. ಆ ಕೆಲಸವನ್ನ ಮಾಡಿದ್ದಾರೆ. ಇದು ಮೊದಲನೇ ಇದರಲ್ಲಿ ದೇವಾಲಯಗಳಲ್ಲಿ ಸೂರ್ಯನಿಗೆ ಸಂಬಂಧಪಟ್ಟಿರುವಂತಹ ದೇವಾಲಯಗಳ ವಿಶೇಷತೆ ಏನು ಅನ್ನೋದಕ್ಕೆ ಕೊಡ್ತಾರೆ. ಅಷ್ಟೇ ಅಲ್ಲದೆ ಈ ಒಂದೊಂದು ಭಾಗನೂ ಡೀಪ್ ಆಗಿ ಹೋಗ್ತಾ ಈಗ ಆ ಲೇಖನದಲ್ಲಿ, ಆ ಭಾಗದಲ್ಲಿ 24ನೇ ಲೇಖನ ಅಂಕುರ್ ವಾಟ್ನಲ್ಲಿ ಯುಗ ಪರಿಕಲ್ಪನೆಯ ಮುಂತಾದವುಗಳು ಅಂತ ಒಂದು ಲೇಖನ ಇದೆ. ಅಲ್ಲಿ ಯುಗಗಳು ಹೇಗೆ ಬದಲಾಗತ್ತೆ ಅಥವಾ ದೈವಾಸುರ ಸಂಗ್ರಾಮ ಅಥವಾ ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮಂಥನ ಮಾಡಬೇಕಾದ್ರೆ ಅವರು ವಾಸುಕಿಯನ್ನ 2 ತುದಿಯನ್ನ ಒಬ್ರು ಅದರ ಮುಂದಿನ ಭಾಗ, ಇನ್ನೊಬ್ರು ಅದರ ಬಾಲದ ಭಾಗವನ್ನು ಇಟ್ಕೊಂಡು ಅವರು ಮಂಥನವನ್ನು ಮಾಡ್ತಿದ್ರು. ಅದನ್ನ ಇಟ್ಕೊಂಡು ಎಷ್ಟೆಷ್ಟು ಚಿತ್ರಗಳನ್ನ ಬಿಡಿಸಿದ್ದಾರೆ, ಅಂದ್ರೆ ಎಷ್ಟೆಷ್ಟು ಬೊಂಬೆಗಳನ್ನ, ದೇವತೆಗಳ ಎಷ್ಟು ವಿಗ್ರಹಗಳನ್ನ ಅಲ್ಲಿ ಕೆತ್ತಿದ್ದಾರೆ, ರಾಕ್ಷಸರ ಎಷ್ಟು ವಿಗ್ರಹಗಳನ್ನು ಕೆತ್ತಿದ್ದಾರೆ ಅಂತ ಇಟ್ಕೊಂಡು ಇದು ಸೂರ್ಯನ ಚಲನೆಗೆ ಸಂಬಂಧಪಟ್ಟಂತ ವೈಜ್ಞಾನಿಕವಾದ ವಿಚಾರವನ್ನು ಹೇಳ್ತಾ ಇದೆ ಅನ್ನುವ ಡೀಟೇಲ್ನ ಅವರು ಕೊಡ್ತಾರೆ. ಅದನ್ನು ಅವರು ಇನ್ನೊಂದು ಪುಸ್ತಕ ಓದುವಾಗ ಈ ವಿಷಯ ನನಗೆ ಸಿಕ್ತು ಅನ್ನುವ ಉಲ್ಲೇಖವನ್ನು ಕೂಡ ತುಂಬಾ ಪ್ರಾಮಾಣಿಕವಾಗಿ ಇದರಲ್ಲಿ ಅವರು ಕೊಟ್ಟಿದ್ದಾರೆ. ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ಇರುವ, ನಾವು ಹೇಳ್ತೀವಿ ಇದಕ್ಕೆಲ್ಲ ವೈಜ್ಞಾನಿಕವಾದ ಹಿನ್ನೆಲೆ ಇದೆ, ಮತ್ತೊಂದಿದೆ ಅಂತ ಹೇಳಿ, ಅದು ಹೇಗಿದೆ ಅನ್ನುವುದನ್ನು ಅವರು ತೋರಿಸ್ತಾ ಹೋಗಿದ್ದಾರೆ. ಪ್ರಾರಂಭದಲ್ಲಿ ಅವ್ರು ಹೇಳೋದೇನೆಂದ್ರೆ ಇದು ವಿಜ್ಞಾನ ನನ್ನ ವಿಷಯವಲ್ಲ, ಹಾಗಾಗಿ ಇದನ್ನು ನಾನು ಆಸಕ್ತಿ ಇರುವ ಕುತೂಹಲಿಯಾಗಿ ಈ ಪುಸ್ತಕವನ್ನು ನಾನು ಬರೆದಿದ್ದೀನಿ ಅನ್ನೋ ಮಾತನ್ನು ಅವರು ಹೇಳೋದು. ಅದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ, ಯಾರು ಈ ವಿಜ್ಞಾನದ ಯಾವ್ದಾದ್ರು ಒಂದು ಬ್ರಾಂಚಿನ ತುಂಬಾ ಆಳವಾಗಿ ಅಭ್ಯಾಸ ಮಾಡಿದ್ದಾರೆ, ಅವರೇನಾದ್ರೂ ದೇವಾಲಯಗಳ ಸ್ಟಡಿನ ಅವರವರ ಕ್ಷೇತ್ರದ ಒಂದು ಮಿತಿನಲ್ಲಿ ಅಥವಾ ಕ್ಷೇತ್ರದ ಜ್ಞಾನವನ್ನು ಬಳಸ್ಕೊಂಡು, ಯಾರೋ ಮ್ಯಾಥಮೆಟಿಕ್ಸ್ ನಲ್ಲಿ ಯಾವುದೋ ಒಂದು ಸ್ಪೆಷಲೈಸ್ಡ್ ಏರಿಯಾದಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಕಲ್ತಿರ್ತಾರೆ, ಅವರೇನಾದ್ರೂ ಟೆಂಪಲ್ ಆರ್ಕಿಟೆಕ್ಚರ್ ನೋಡಿದ್ರೆ ಅವರು ತುಂಬಾ ವಿಶೇಷವಾದ ಮಾತುಗಳು ಅಥವಾ ವಾಕ್ಯಗಳು ಪಡಿಬಹುದು. ಅದರಿಂದ ಜ್ಞಾನ ಕ್ಷೇತ್ರಕ್ಕೆ ಅಥವಾ ಓದುಗರಿಗೆ ತುಂಬಾ ಲಾಭವಾಗುತ್ತೆ. ಆ ಕೆಲಸವನ್ನ ಇಲ್ಲಿ ಮಾಡಬಹುದು. ಮತ್ತು ಇನ್ನೊಂದು ನಾವು ತೆಗೆಯೋ ಪ್ರಶ್ನೆ, ಎಲ್ಲಾ ದೇವಾಲಯಗಳನ್ನು ವೈಜ್ಞಾನಿಕ ಅಂತ ಸಾಬೀತು ಮಾಡೋದು ನನ್ನ ಉದ್ದೇಶ ಅಲ್ಲ. ಈಗ ದೇವಾಲಯಗಳು, ಈಗ ನಮ್ಮ ಅಜ್ಜಿ ವೈಜ್ಞಾನಿಕ ಅಲ್ಲ ಅಂದ್ರೆ ನಮ್ಮ ಅಜ್ಜಿ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಅವ್ರ ಮೇಲೆ ಪ್ರೀತಿ ಮಮಕಾರ ನನಗೇನು ಹೋಗಲ್ಲ. ಮೈ ಕಲ್ಚರ್ ಇಸ್ ಮೈ ಕಲ್ಚರ್, ಮೈ ಟ್ರೆಡಿಷನ್ ಇಸ್ ಮೈ ಟ್ರೆಡಿಷನ್. ಅದು ನೀವು ಆಧುನಿಕವಾಗಿ ವೈಜ್ಞಾನಿಕವಾಗಿ ಒಪ್ತಿರೋ ಬಿಡ್ತಿರೋ ಅನ್ನೋದು ಅಸಂಬದ್ಧವಾದ ಪ್ರಶ್ನೆ. ಯಾಕೆಂದ್ರೆ ಇವಾಗ ಅದೊಂದು ಶುರುವಾಗಿದೆ, ಪ್ರತಿಯೊಂದನ್ನು ವೈಜ್ಞಾನಿಕವಾಗಿ ಪ್ರೂವ್ ಮಾಡ್ತೀವಿ ಅಂತ ಹೇಳಿ. ಈಗ ಬ್ರಾಹ್ಮಣ ಅಥವಾ ಬೇರೆ ಸಂಪ್ರದಾಯಗಳಲ್ಲಿ ಊಟ ಮಾಡುವಾಗ ಚಿತ್ರಾವತಿ ಇಡ್ತಾರೆ, ಸುತ್ತ ತಟ್ಟೆ ಸುತ್ತ ಅಥವಾ ಎಲೆ ಸುತ್ತ ನೀರನ್ನ ಬಿಡ್ತಾರೆ ಅಂದ್ರೆ ಅದಕ್ಕೆ ವೈಜ್ಞಾನಿಕವಾದ ಕಾರಣ ಇದೆ. ಯಾಕೆಂದ್ರೆ ಊಟ ಮಾಡುವಾಗ ಇರುವೆಗಳು ಬರಬಾರ್ದು. ಈ ಥರದ್ದೆಲ್ಲ ಬರೆದಿರೋ ಪುಸ್ತಕಗಳನ್ನ ಓದಿದ್ದೀವಿ ಕನ್ನಡದಲ್ಲಿ. ಈ ತೀರಾ ಬಾಲಿಶ, ಇದು ವೈಜ್ಞಾನಿಕ ಅಂತ ನನಗೆ ಒಪ್ಕೊಳ್ಳೋದು ತುಂಬಾ ಕಷ್ಟವಾಗುತ್ತೆ. ಹೌದು, ಯಾಕಂದ್ರೆ ನಾವು ಹಿರಿಯರು ಮಾಡ್ಕೊಂಡು ಬಂದ್ರಪ್ಪ, ಆ ಸಂಪ್ರದಾಯ ಇದೆ, ನಾವು ಪಾಲಿಸ್ತಾ ಇದೀವಿ. ಇಂಥ ಮಂತ್ರಗಳನ್ನು ಹೇಳ್ತೀವಿ, ಅಥವಾ ಈ ತರ ಲೋಕಕ್ಕೆ ಶಾಂತಿಯಾಗಲಿ ಅಥವಾ ಭೂತಗಳಿಗೆ ಶಾಂತಿಯಾಗಲಿ ಇನ್ನೂ ರೀತಿ ಮಂತ್ರಗಳು ಅಲ್ಲಿ ಬರುತ್ತೆ ಅಂತ ಹೇಳ್ಬೋದೇ ಹೊರತು ಇದಕ್ಕೊಂದು ಸೈಂಟಿಫಿಕ್ ರೀಸನ್ ಇದೆ ಅಂತ ಹೇಳಿ ತೀರಾ ಕ್ಷುಲ್ಲಕವಾದ ಉದಾಹರಣೆಗಳ ಅಥವಾ ಕೊರಾಲರಿ ಇರ್ತೀವಲ್ಲ ಅದನ್ನ ಕೊಡುವ ಅವಶ್ಯಕತೆ ಕಂಡುಬರೋದಿಲ್ಲ. ಆಮೇಲೆ ಸಂಗೀತಕ್ಕಿದೆಯಲ್ಲ, ಎಲ್ಲಿ ತಿರುನಲ್ವೇಲಿಯಲ್ಲಿರ್ತಕ್ಕಂಥ ನೆಲ್ಲಯ್ಯಪ್ಪರ ದೇವಸ್ಥಾನ, ಆಮೇಲೆ ಆಳ್ವಾರ್ ತಿರುನಗರಿ ದೇವಸ್ಥಾನ,
ಶೇನ್ಬಾಗ ರಾಮನಲ್ಲೂರು ವಿಷ್ಣು ದೇವಾಲಯ, ನಂಗನೂರಿ ಅನ್ನುವ ಇದ್ರ ಭಾಗದಲ್ಲಿ, ಆಮೇಲೆ ಕೇರಳದಲ್ಲಿರ್ತಕ್ಕಂಥ ಶುಚೀಂದ್ರನ ಸ್ಥಾನು ಮಾಲಯನ್ ದೇವಾಲಯ, ಮೊದಲಿನ ಮೀನಾಕ್ಷಿ ದೇವಾಲಯ, ಹೀಗೆ ಅನೇಕ ದೇವಾಲಯಗಳಲ್ಲಿ ಅಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಕಂಬದಲ್ಲಿ ಅದನ್ನು ನುಡಿಸಿದ್ರೆ ಅಲ್ಲಿ ಸಂಗೀತದ ಸ್ವರಗಳು ಬರುತ್ತೆ ಅನ್ನುವ ಉದಾಹರಣೆಯನ್ನು ಅವರು ಬೇಕಾದಷ್ಟು ಕರ್ನಾಟಕದ ಒಳಗಿನ ಅಂದರೆ ಹಂಪಿಯ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಮತ್ತು ಬೇರೆ ಬೇರೆ ರಾಜ್ಯಗಳ ವಿಶೇಷವಾಗಿ ದಕ್ಷಿಣ ಭಾರತದ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಮತ್ತೆ ಇನ್ನೊಂದು ಅದರಲ್ಲೇ ಶಿಲಾವಾದ್ಯಗಳು ಅಂತ ಒಂದು ಉಪವಿಭಾಗವನ್ನ ಮಾಡ್ಕೊಂಡಿದ್ದಾರೆ. ತುಂಬಾ ಸಿಸ್ಟಮೆಟಿಕ್ ಆಗಿ ಮಾಡಿರುವಂಥ ಪುಸ್ತಕ. ಮತ್ತು ಅದೇ ರೀತಿ ಹೊರದೇಶಗಳಲ್ಲಿ ಎಲ್ಲಿ ಸಂಗೀತದ ವಾದ್ಯಗಳ ರೀತಿ ಸ್ವರ ಬರುತ್ತೆ ಅನ್ನುವ ಎಕ್ಸಾಂಪಲ್ ಕೂಡ ಕೊಡ್ತಾರೆ. ಮೂರನೇ ಮತ್ತು ಕೊನೆ ಭಾಗ, ನನ್ನ ಪರಿಚಯದ ಕೊನೆ ಭಾಗದಲ್ಲಿ ಗುರುತ್ವಾಕರ್ಷಣ, ತೇಲುವ ಕಲ್ಲು ಮುಂತಾದವುಗಳ ಹಿನ್ನೆಲೆಯಲ್ಲಿ ಅಂತ ಸುಮಾರು ಒಂದು 47 ಪುಟಗಳಷ್ಟು ಚಿತ್ರ ಸಮೇತ ಬರೆದಿದ್ದಾರೆ. ಅಲ್ಲಿ ಈ ಗುರುತ್ವಾಕರ್ಷಣ ಶಕ್ತಿ ಅನ್ನೋದು ಹೇಗಿದೆ, ಆಮೇಲೆ ತೇಲುವ ಶಿಲೆಗಳು, ರಾಮಪ್ಪ ದೇವಸ್ಥಾನದ ಉದಾಹರಣೆಯನ್ನು ಅವರು ಕೊಟ್ಬಿಟ್ಟು ತೋರಿಸ್ತಾರೆ. ಈಗ ಅದರಲ್ಲಿ ಅವ್ರು ಹೇಳ್ತಾರೆ, ಈ ತೇಲುವ ಕಲ್ಲು ಎಂಬುದನ್ನು ಕೇಳಿದ ಕೂಡಲೇ ಮೊದಲು ಹೇಳುವ ಪ್ರಶ್ನೆ, ಕಲ್ಲು ತೇಲುವುದೆಂತು ಎಂದು. ನೀರಿನ ಸಾಂದ್ರತೆಗಿಂತ ಕಲ್ಲಿನ ಸಾಂದ್ರತೆ ಹೆಚ್ಚಾಗಿರುವುದರಿಂದ ಕಲ್ಲು ನೀರಿನಲ್ಲಿ ಹಾಕಿದ ಕೂಡಲೇ ಮುಳುಗುತ್ತದೆ. ನೀರಿನ ಸಾಂದ್ರತೆಗಿಂತ ಕಡಿಮೆ ಸಾಂದ್ರತೆ ಇರುವ ವಸ್ತುಗಳು ಮಾತ್ರ ನೀರಿನಲ್ಲಿ ತೇಲಬಲ್ಲವು ಅನ್ನುವ ವಿವರಣೆಗಳನ್ನು ಕೊಟ್ಟು, ಇಂತಹ ಕಲ್ಲುಗಳಿಂದಲೇ ಮಂದಿರದ ಶಿಖರ ಭಾಗವನ್ನು ನಿರ್ಮಿಸಲಾಗುವುದರಿಂದ ಅಲ್ಲಿಗೆ ಖ್ಯಾತಿ ಬಂದಿದೆ ಅಂತ ಹೇಳಿ ರಾಮಪ್ಪ ದೇವಾಲಯ ತೆಲಂಗಾಣದ ವಾರಂಗಲ್ ಜಿಲ್ಲೆ ಈ ರಾಮಪ್ಪ ದೇವಾಲಯ ಇತ್ತೀಚೆಗೆ ಯುನೆಸ್ಕೋ ಹೆರಿಟೇಜ್ನ ಮಾನ್ಯುಮೆಂಟ್ ಆಗಿ ಕೂಡ ಅದು ಘೋಷಣೆ ಆಯಿತು. ಅದರ ಉದಾಹರಣೆ ಕಾಕತೀಯ ರಾಜ ಗಣಪತಿ ದೇವನ ಕಾಲದಲ್ಲಿ ಈ ದೇವಸ್ಥಾನ 1213ರಲ್ಲಿ ಕಟ್ಟೋದು ಅಂತ ಅದರ ವಿವರಣೆಗಳನ್ನು ಅಲ್ಲಿ ಅವರು ಕೊಡ್ತಾರೆ. ಅಂದ್ರೆ ಈ ಪುಸ್ತಕವನ್ನು ಓದುವಾಗ ನಮ್ಮ ದೇಶದಲ್ಲಿ ಎಷ್ಟು ವೈವಿಧ್ಯವನ್ನು ಇಟ್ಕೊಂಡು ದೇವಾಲಯಗಳನ್ನು ಕಟ್ಟಿದ್ದಾರೆ ಅನ್ನೋದು ಒಂದು ಗೊತ್ತಾಗುತ್ತೆ. ಮತ್ತು ಇವತ್ತಿಗೂ ಕೂಡ ಅದು ಕೇವಲ ಅನ್ನೋದು ಗೌರವದಿಂದ ಹೇಳ್ತಿರೋದು ಪೂಜಾ ಕೇಂದ್ರ ಮಾತ್ರವಲ್ಲ, ಅದ್ರ ಜೊತೆಗೆ ಬೇರೆ ಬೇರೆ ರೀತಿಯ ವಿದ್ಯೆಗಳನ್ನು ಕಲಿಯುವ ಜಾಗಗಳು ಆಗಿತ್ತು. ಅದು ವಿಜ್ಞಾನ ಇರ್ಬೋದು, ಬೇರೆ ಬೇರೆ ರೀತಿಯ ಜ್ಞಾನ ಸಂಪಾದನೆ ಇರ್ಬೋದು, ವಿಶೇಷವಾಗಿ ಅಸ್ಟ್ರಾನಮಿ ಇರಬಹುದು, ಜ್ಯೋತಿಷಕ್ಕೆ ಸಂಬಂಧಪಟ್ಟ ವೇದಗಳಲ್ಲಿ ಬರುವ ವೇದಾಂಗದ ಭಾಗವಾದ ಜ್ಯೋತಿಷ್ಯ ಇರ್ಬೋದು, ಅದರ ಅಧ್ಯಯನ ಕೇಂದ್ರವಾಗ ಕೂಡ ದೇವಾಲಯಗಳು ಇತ್ತಲ್ವಾ ಅನ್ನೋದ್ರ ಕಡೆ ಸೂಚನೆಯನ್ನ ಈ ಪುಸ್ತಕ ಕೊಡುತ್ತೆ. ಮತ್ತಿವರು ಎಲ್ಲವನ್ನೂ ವಿಜ್ಞಾನಮಯ, ಅಂದ್ರೆ ಈಗ ಯಾವ್ದನ್ನ ಇವತ್ತಿನ ಡೇಟಲ್ಲಿ ಯಾವ್ದು ಫಿಸಿಕ್ಸ್, ಯಾವ್ದು ಕೆಮಿಸ್ಟ್ರಿ, ಯಾವ್ದನ್ನ ಬಯಾಲಜಿ ಅಂತ ಇನ್ನೊಂದು ಬ್ರಾಂಚ್ ಅಂತ ಅನ್ಕೊಂಡಿದೀವಿ. ಆ ರೀತಿ ಸಾಬೀತು ಮಾಡಕ್ ಹೋಗಿಲ್ಲ ಅನ್ನೋದು ನನಗೆ ತುಂಬಾ ಖುಷಿ ಆಯ್ತು ಈ ಪುಸ್ತಕ ಓದಿದಾಗ. ಇಲ್ಲಾಂದ್ರೆ ಇವತ್ತಿನ ಫಿಸಿಕ್ಸ್ ನಿಯಮದ ಪ್ರಕಾರ ಅಂತ ಇಟ್ರೆ ಅದನ್ನ ಅನೇಕರು ಹಿಂದೆ ಕೂಡ ಪ್ರಶ್ನೆ ಕೇಳಿದ್ದಾರೆ. ಒಬ್ಬ ಕಾರ್ಲ್ ಪಾಪರ್ ಅಂತ ವಿಜ್ಞಾನದ ತತ್ವಜ್ಞಾನಿ ಇದ್ದ, ಅವನು ಎನಿಮೀಸ್ ಆಫ್ ಓಪನ್ ಸೊಸೈಟಿ ಅಂತ ತುಂಬಾ ಅದ್ಭುತವಾದ ಗ್ರಂಥ ಬರೆದಿದ್ದಾನೆ. ಅವನೊಂದು ಮಾತು ಹೇಳ್ತಾನೆ, ಏನು ಅಂತ ಹೇಳಿದ್ರೆ, ಪ್ರೂವಿಂಗ್ ಇಸ್ ನಾಟ್ ಸೈನ್ಸ್, ಡಿಸ್ಪ್ರೂವಿಂಗ್ ಇಸ್ ಸೈನ್ಸ್. ಡಿಸ್ಪ್ರೂವಿಂಗ್ ಇಸ್ ಸೈನ್ಸ್ ಅಂದ್ರೆ ನ್ಯೂಟನ್ ಏನೋ ಒಂದು ನಿಯಮ ಹೇಳಿರ್ತಾನೆ, ಹಾಗಲ್ಲ. ನೀನು ಹೇಳ್ತಿರೋದು ಬೃಹತ್ ಕಾಯಗಳ ಸಂದರ್ಭದಲ್ಲಿ, ಹೆವನ್ಲಿ ಬಾಡೀಸ್ ವಿಷಯದಲ್ಲಿ ನಿಜ, ಅತ್ಯಂತ ಸೂಕ್ಷ್ಮವಾದ ಪರಮಾಣುಗಳ ಜಗತ್ತಲ್ಲಿ ನಿಜ ಅಲ್ಲ ಅಂತ ಹೇಳಿ ವೆರ್ನರ್ ಹೈಸೆನ್ಬರ್ಗ್ ಇಂದ ಹಿಡಿದು ನೀಲ್ಸ್ ಬೋರ್ ಇತ್ಯಾದಿಯವರು ಯಾವುದನ್ನು ನಾವು ಮುಂದೆ ಕ್ವಾಂಟಮ್ ಫಿಸಿಕ್ಸ್, ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಹೇಳಿದ್ವಿ, ಅದನ್ನು ಬೆಳೆಸಬೇಕಾದ್ರೆ ದೇ ಡಿಫರ್ಡ್ ವಿತ್ ನ್ಯೂಟೇನಿಯನ್ ಮೆಕ್ಯಾನಿಕ್ಸ್ ಅಂತ ಏನಿತ್ತು, ಪ್ರಪಂಚವನ್ನು ವಿವರಿಸುವ ನ್ಯೂಟನ್ನ ಒಂದು ದೃಷ್ಟಿ, ಅದಕ್ಕೆ ಅವರು ವಿರುದ್ಧ ಬಿದ್ದಿದ್ರಿಂದ, ಬೇರೆ ರೀತಿಯಲ್ಲಿ ಅವರು ಆಲೋಚನೆಯನ್ನು ಮಾಡಿದ್ರಿಂದ ಸೈನ್ಸ್ ಬೆಳೆಯೋದು ವಿತ್ ಡಿಫರೆನ್ಸ್ ಆಫ್ ಒಪಿನಿಯನ್. ಒಳ್ಳೆ ಅರ್ಥದಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ ಇಂದ ವಿಜ್ಞಾನ ಬೆಳೆಯುತ್ತೆ. ಹಾಗಾಗಿ ಜನಾರ್ದನ್ ಹೆಗ್ಡೆ ಅವರು ಇಲ್ಲಿ ಡಿಫರ್ಸ್ ವಿತ್ ಸೈನ್ಸ್ ಆಲ್ಸೋ. ಅದೇ ವೈಜ್ಞಾನಿಕ ಅಂತ ಪುಸ್ತಕ ಆಗಿದ್ರೂ ಪ್ರತಿಯೊಂದನ್ನು ಕೆಲವು ಪುಸ್ತಕದಲ್ಲಿ ಕೊಡ್ತಾರಲ್ಲ, ವಿಜ್ಞಾನದ ಈ ನಿಯಮದ ಪ್ರಕಾರ, ಆ ನಿಯಮದ ಪ್ರಕಾರ ಅಂತ, ಅದರ ಚೌಕಟ್ಟಿಗೆ ಇದು ತುರುಕಕ್ಕೆ ಹೋಗಿಲ್ಲ. ಆಧುನಿಕ ವಿಜ್ಞಾನದ ಚೌಕಟ್ಟಿಗೆ ದೇವಾಲಯಗಳ ಒಂದು ಪಾರಂಪರಿಕವಾದ ಅಥವಾ ಸ್ಥಾಪತ್ಯದ ಶಿಲ್ಪಕಲೆಯ ಜ್ಞಾನವನ್ನ ತುರುಕಕ್ಕೆ ಹೋಗಿಲ್ಲ. ಅಥವಾ ದೇವತೆಗಳ ಮೂರ್ತಿ ರಚನೆ ಅಥವಾ ದೇವತೆಗಳಿಗಿರುವ ಪೌರಾಣಿಕ ಕಲ್ಪನೆ, ಆಧ್ಯಾತ್ಮಿಕ ಕಲ್ಪನೆ, ಯೌಗಿಕ ಕಲ್ಪನೆಯನ್ನ ತುರುಕಕ್ಕೆ ಹೋಗಿಲ್ಲ. ಇದು ತುಂಬಾ ಇಷ್ಟ ಆಯಿತು ನನಗೆ. ಯಾಕೆಂದ್ರೆ ವಿಜ್ಞಾನದ ಕೆಲಸ ಮಾಡುತ್ತೆ, ಪರಂಪರೆ ಸಂಪ್ರದಾಯ ಅದ್ರ ಕೆಲಸ ಮಾಡುತ್ತೆ. ಎಂದೂ ಈ ಪರಂಪರೆ ಯಾವುದೇ ರೀತಿಯ ಬೆಳವಣಿಗೆಯನ್ನು ಎಂದೂ ನಿರಾಕರಿಸಿದ್ದಂತೂ ಇಲ್ಲ, ಎಲ್ಲವನ್ನು ಸ್ವೀಕರಿಸಿಕೊಂಡೇ ಮುಂದಕ್ಕೆ ಹೋಗ್ತಾ ಇದೆ. ಹಾಗಂತ ಈಸ್ ಇಟ್ ಸೈಂಟಿಫಿಕ್ ಅಂತ ಯಾರು ಕೇಳಿದ ತಕ್ಷಣ ನಾವು ಇಂಟರ್ನೆಟ್ ನಲ್ಲಿ ದಿನ ನೋಡ್ತಾ ಇರ್ತೀವಿ, ಫೇಸ್ಬುಕ್ ಇತ್ಯಾದಿ ಹೇಳೋದು. ಹ್ಯಾಕ್ ಸೈಂಟಿಫಿಕ್ ಅಂತ ಹೇಳೋದ್ರಲ್ಲಿ ನಾವು ಕಾಲ ಕಳೆಯೋಕ್ಕಿಂತ ಹೇಗೆ ಅದನ್ನು ನಾವು ನಮ್ಮ ಆಚರಣೆಯಲ್ಲಿ ಇಟ್ಕೋಬೇಕು, ಹೇಗೆ ನಮ್ಮ ಜೀವನದಲ್ಲಿ ಅದನ್ನು ನಾವು ತಲುಪಬೇಕು ಅನ್ನೋದೇ ಮುಖ್ಯವಾಗುತ್ತೆ ಅನ್ನುವ ದೃಷ್ಟಿಯಿಂದ ಕೂಡ ಈ ಪುಸ್ತಕ ತುಂಬಾ ಚೆನ್ನಾಗಿದೆ. ಓದೋದಕ್ಕೆ ಸುಲಭವಾದ ರೀತಿಯಲ್ಲಿ ಅಧ್ಯಾಯಗಳನ್ನು ವಿಂಗಡಣೆ ಮಾಡಿದ್ದಾರೆ. ಆಮೇಲೆ ಅವಾಗಲೇ ಹೇಳಿದಂತೆ ಫೋಟೋಗ್ರಫಿ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಮತ್ತೆ ಅಲ್ಲೇ ಆ ವಾದ್ಯಗಳನ್ನ ಅಥವಾ ಮತ್ತೊಂದನ್ನ ಟೆಸ್ಟ್ ಮಾಡಿರುವಂತಹ ಸಂಗೀತಗಾರರು ಅಥವಾ ಸಂಗೀತ ವಿದ್ವಾಂಸರು ಅವರ ಫೋಟೋಗಳನ್ನು ಕೂಡ
ಆ ಪುಸ್ತಕದಲ್ಲಿ ಅಂತ ಅದು ಕೂಡ ಒಂದು ಕೊಟ್ಟಿದ್ದಾರೆ. ಹಿಂದೆ ಎಚ್ ವಿ ಕಾಮತ್ರು ಅಂತ ಇಂಗ್ಲಿಷ್ ಜರ್ನಲಿಸ್ಟ್ ಇದ್ದವರು ಅವ್ರು ಹಿಂದೂ ಟ್ರೆಡಿಷನ್ ಬಗ್ಗೆ ಹೇಳ್ತಾ ಅದನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ಅದನ್ನು ಹೇಳಿ ಅವರು ಒಂದು ಹೇಳ್ತಾ ಇದ್ರು, ನಮ್ಮ ಪರಂಪರೆ ಹೇಗಿದೆ ಅಂದರೆ ಟ್ರಸ್ಟ್, ಟೆಸ್ಟ್ ಆ್ಯಂಡ್ ಟೆಲ್ ಅಂತ 3 ಮಾತನ್ನು ಹೇಳ್ತಿದ್ರು. ಅದು ಟ್ರಸ್ಟ್, ಮೊದಲು ನೀವು ದೊಡ್ಡವರು ಏನೋ ಮನೇಲಿ ಹೇಳ್ತಾರೆ ಹಿರಿಯರು ಅಥವಾ ಊರಿನಲ್ಲಿ ಹಿರಿಯರು, ನಂಬಿ ಆ ಮಾತನ್ನು ಫಸ್ಟ್ ಒಪ್ಕೊಳ್ಳಿ ನಂಬಿ, ಆಮೇಲೆ ಮಾಡುವಾಗ ಟೆಸ್ಟ್ ಮಾಡಿ ಅದು ಹಾಗೆ ವರ್ಕ್ ಆಗುತ್ತಾ, ಅದು ಅಂದರೆ 3 ವಿಸಲ್ಗೆ ಅನ್ನ ಕೂಗುತ್ತಾ, ಅಥವಾ ಬೇಳೆ ಹಾಕಿದರೆ ಅದನ್ನು 6 ಸತಿ ಕೂಗಿಸ್ಬೇಕಾ, ಅಂದರೆ ನೀರು ಹಾಕಿ ಚೆನ್ನಾಗಿ ಕುಕ್ಕರ್ಗೆ, ಆ ರೀತಿ ಯೋಚನೆ ಮಾಡಿ ಟೆಸ್ಟ್ ಮಾಡಿ ನೋಡಿ, ಅದು ನಿಮಗೆ ಮನದಟ್ಟಾಯ್ತಲ್ಲೋ ಆಮೇಲೆ ಟೆಲ್, ಉಳಿದೋಗಿ ಪ್ರಸಾರ ಮಾಡಿ ಅಂತ ಕಾಮತ್ ಅವರು ಹಿಂದೆ ಒಂದು ಲೇಖನದಲ್ಲಿ ಹೇಳಿದರು. ಈ ಪುಸ್ತಕ ಕೂಡ ಜನರ ಟ್ರಸ್ಟ್, ಟೆಸ್ಟ್, ಟೆಲ್ ಅನ್ನುವ ಫಾರ್ಮುಲಾ ಇಟ್ಕೊಂಡು ಬರೆದಿದ್ದಾರೆ. ನಮ್ಮ ವಿನಂತಿ ಅಂದರೆ, ಈಗ ನಮಗೆ ಅವರ ಯಶಸ್ಸಿನ ರಹಸ್ಯ ಗೊತ್ತಾಗಿದೆ, ಕನ್ನಡದಲ್ಲಿ ತುಂಬ ಚೆನ್ನಾಗಿ ಬರೀತಾರೆ, ಸಂಸ್ಕೃತದಲ್ಲಿ ಮಾತ್ರವಲ್ಲ ಅಂತ. ಇನ್ಮುಂದೆ ಇದೇ ರೀತಿಯ ಬೇರೆ ಬೇರೆ ಆಯಾಮದ ಪುಸ್ತಕಗಳನ್ನು ಅವ್ರು ಬರೀಲಿ. ಖಂಡಿತ ಪುಸ್ತಕಗಳು ಖರ್ಚಾಗುತ್ತೆ. ಅವರನ್ನು ಇಷ್ಟಪಡೋರು, ಅಭಿಮಾನಿಗಳು ದೇಶದ ಒಳಗೆ ಮಾತ್ರ ಅಲ್ಲ, ದೇಶದ ಹೊರಗೂ ಕೂಡ ಸಾವಿರಾರು ಜನ ಇದ್ದಾರೆ, ನನ್ನೂ ಸೇರಿ. ಹಾಗಾಗಿ ಅವರ ಈ ಲೇಖನ ಕೈಂಕರ್ಯ ಸಂಸ್ಕೃತಕ್ಕೆ ಅದು ಸೀಮಿತವಾಗಿದೆ. ಸೀಮಿತ ಅನ್ನೋದಲ್ಲ, ಸಂಸ್ಕೃತ ಬಹಳ ದೊಡ್ಡ ಭಾಷೆ, ಆ ಅರ್ಥದಲ್ಲಲ್ಲ. ನಮ್ಮ ಸ್ವಾರ್ಥ ಕನ್ನಡದ ಕಡೆ ಇರೋದ್ರಿಂದ ಕನ್ನಡ ಭಾಷೆಯಲ್ಲೂ ಈ ರೀತಿ ಅನೇಕ ಗ್ರಂಥಗಳು, ಅಂದರೆ ಪ್ರೌಢವಾದ ವ್ಯಾಕರಣ, ಅವ್ರ ವ್ಯಾಕರಣ ತುಂಬ ಇಷ್ಟ. ವ್ಯಾಕರಣವಲ್ಲದೇ ಇರುವಂಥ ವಿಷಯಗಳು ನಾನು ಹೇಳ್ತಾ ಇರೋದು, ಅವೆಲ್ಲ ಸಾಮಾನ್ಯರಿಗೆ ಅವ್ರು ಹೇಳುವಂಥ ಪಾಡಿನಿ ತದ್ಧಿತ ಕೃದಂತ ಅದೆಲ್ಲ ನಮಗೆ ಅರ್ಥ ಆಗೋದಿಲ್ಲ. ಅದನ್ನು ಬಿಟ್ಟು ಉಳಿದಂತೆ ಇರುವಂಥ ಸಾಮಾನ್ಯರಿಗೆ ಇವತ್ತು ಜ್ಞಾನ, ಇವತ್ತೇನು ಮೋದಿಯವರು ಸರ್ಕಾರ ಬಂದ ಮೇಲೆ ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ಗೆ ತುಂಬ ಮಹತ್ವವನ್ನು ಕೊಡ್ತಾ ಇದ್ದಾರೆ. ಆ ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ಮತ್ತು ಭಾರತೀಯ ಜ್ಞಾನ ಪದ್ಧತಿಯ ದೃಷ್ಟಿಯಿಂದ ಕೂಡ ತುಂಬ ಹೇಳಿ ಮಾಡಿಸಿದಂಥ ಪುಸ್ತಕ. ಈ ಪುಸ್ತಕವನ್ನು ನಾನು ತೋರಿಸಬಾರ್ದಾಗಿತ್ತು, ತೋರಿಸ್ಬಿಟ್ಟೆ. ಈ ಪುಸ್ತಕದ ಬಿಡುಗಡೆ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಮಾನ್ಯ ನ್ಯಾಯಮೂರ್ತಿಗಳು ಇರುವಂತಹ ಈ ಒಂದು ಘನವಾದ ಸಭೆಯಲ್ಲಿ ಮಾತಾಡೋದಕ್ಕೆ, ಅದು ಮೊದಲಿಗೆ ಪುಸ್ತಕ ಬಿಡುಗಡೆಗೆ ಮುಂಚೆ ಪುಸ್ತಕ ಪರಿಚಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶ್ರೀಯುತ ಜನಾರ್ದನ್ ಹೆಗಡೆ ಅವರಿಗೆ, ಶ್ರೀಯುತ ಸತ್ಯನಾರಾಯಣ ಅವರಿಗೆ, ಎಲ್ಲ ಹಿರಿಯರಿಗೆ ವಂದಿಸಿ ನನ್ನ ಮಾತಿಗೆ ಮಂಗಳವನ್ನು ಹಾಡ್ತೀನಿ. ನಮಸ್ಕಾರ. ಅದು ಮ್ಯಾಥಮೆಟಿಕ್ಸ್ ಅಂತಿರೋ ಅಥವಾ ಏನಂತಿರೋ ಅದು ಗೊತ್ತಿಲ್ಲ, ಅದು ಆತಂಕವಾಗಿ ಕೆತ್ತನೆ ಕೊಟ್ಟಿತ್ತು. ಎರಡನೇದು, ಇದು ಒಂದಾದ್ರೆ ನ್ಯಾಯಮೂರ್ತಿಗಳು ಮಾತಾಡುವಾಗ ಹೇಳಿದ್ರು 800 ವರ್ಷಗಳ ಬದಲಾವಣೆ ಆಗಿದೆ. 800 ವರ್ಷಗಳಿಗೊಂದ್ಸಲ ಬದಲಾವಣೆ ಆಗಿಲ್ಲ ನಮ್ಮ ಸಮಾಜ, 400 ವರ್ಷಗಳ ಬದಲಾವಣೆ ಆಗಿದೆ. ಎಷ್ಟು ನಿಕೃಷ್ಟರಾಗಿದ್ದೀವಿ ನಾವೇ ಅಂದ್ರೆ, 400 ವರ್ಷಗಳಿಗೊಂದ್ಸಲ ನಾವು ಬಟ್ಟೆ ಬಿಸಾಕಿದ್ದೀವಿ ಒಂದು ಧರ್ಮಗಳ ಮತಗಳನ್ನು. ಆ ಮತಗಳ ಬದಲಾವಣೆ ಕಾರಣದಿಂದಲೇ ಇವತ್ತು ಊರಲ್ಲೂ ಕೂಡ ಪಾಳ ದೇವಸ್ಥಾನ ಸಿಗ್ತಾ ಇರ್ತಕ್ಕಂಥದ್ದು. ನಾನು ಅದನ್ನು ಬಹಳಷ್ಟು ಕಡೆ ಗಮನಿಸಿದ್ದೀನಿ. ಆ ಪಾಳ ದೇವಸ್ಥಾನ ಇದು ಕಾರಣ. ಇದು ಒಂದು 400 ವರ್ಷಕ್ಕೆ ನಮ್ಮ ಮತಗಳನ್ನ ನಾವು ಬದಲಾಯಿಸ್ತಾ ಬಂದಿದ್ದೀವಿ. ಅವ್ರು ಬಂದ್ರು, ಒಂದು ಬದಲಾವಣೆ. ಈಗಲೂ ಅಷ್ಟೇ, ಈಗ ಹೊಸ ದೇವರು ಬರ್ತಾ ಇದೆ, ಹಳೆ ದೇವ್ರನ್ನ ಬಿಡ್ತಾ ಇರ್ತೀವಿ, ಹಳೆ ದೇವ್ರ ಮುಂದೆ ಹೊಸ ದೇವರನ್ನು ಕಟ್ತಾ ಇರ್ತೀವಿ. ನಾನು ಯಾವುದೋ ಒಂದು ಗಂಗವಾರಕ್ಕೆ ಹೋಗಿದ್ದೆ, ಗಂಗವಾರ ಅಂತ ದೇವನಹಳ್ಳಿ ತಾಲೂಕಲ್ಲಿ ಬಹಳ ಶ್ರೀಕೃಷ್ಣ ಕಾಲದ ಒಂದು ದೇವಸ್ಥಾನ. ಅದು ಸುಮಾರು 1300 ವರ್ಷ ಆಗಿದೆ. ಆ ದೇವಸ್ಥಾನ ಈಶ್ವರ ದೇವಸ್ಥಾನ ಕೇಳೋರಿಲ್ಲ ಅದನ್ನ, ಆದ್ರೆ ಅದ್ರ ಮುಂದೆ ಆಗಲೇ ಅಯ್ಯಪ್ಪ ದೇವಸ್ಥಾನ ಒಂದು ಕಟ್ತಾ ಇದ್ದಾರೆ. ಹೀಗಾಗಿ ನಾವು ದೇವರುಗಳನ್ನು ಕೂಡ ಬಿಡ್ತಾ ಬಂದಿದ್ದೀವಿ. ದೇವಸ್ಥಾನ ಈ ತರ ಎಷ್ಟು ಬೇಗ ನಾವು ಒಂದು ಇದನ್ನು ಬಿಡ್ತಾ ಇದ್ದೀವಿ. ಎರಡನೇದು ವಲಸೆ. ಈ ಬ್ರಾಹ್ಮಣರ ವಲಸೆ ಇದೆಯಲ್ಲ, ಇವು ಬ್ರಾಹ್ಮಣರು ನೊಮೆಡಿಕ್, ಇವರು ಅಲ್ಲ, ಯಾರು ಬೈಬೇಡ್ರಿ ನನ್ನ ಆ ಥರ ಪದ ಬಳಸ್ತೀನಿ ಅಂತ. 200-300 ವರ್ಷಗಳ ಮೇಲೆ ಯಾವ ಊರಲ್ಲೂ ಇರೋದಿಲ್ಲ ಇವರು. 200-300 ವರ್ಷಗಳ ನಂತರ ಇವರು ಬೇರೆ ಬೇರೆ ಪೂರ್ವಿಕರು ಇದ್ದಂಥ ಊರನ್ನು ಬಿಟ್ಟು ಮತ್ತೆ ಬೇರೆ ಬೇರೆ ಕಡೆ ಹೋಗ್ತಾ ಇರ್ತಾರೆ ಇವರು. ನಿಮಗೆ ಬಳ್ಳಾರಿ ಒಂದು ಶಾಸನದಲ್ಲಿ ಬಹಳ ಚೆನ್ನಾಗಿ ಬರುತ್ತೆ. ಕಾಶ್ಮೀರದಿಂದ ಬಂದಂತ ಒಂದು ಕುಟುಂಬ, ಅಲ್ಲಿಂದ ಅವರು ಅಲ್ಲಿ ನೆಲೆಸ್ತಾರೆ, ಒಂದು 100 ವರ್ಷ ನೆಲೆಸಿರ್ತಾರೆ. ಆ 100 ವರ್ಷ ಆದ ತಕ್ಷಣ ಇನ್ನೊಂದು 100 ವರ್ಷ ಆದ್ಮೇಲೆ ಮತ್ತೆ ಅರ್ತಿ ಒಂದು ಶಾಖೆ ಬರುತ್ತೆ, ಅವ್ರದೇ ಒಂದು ಶಾಖೆ. ಸೊ ಅರ್ತಿ ಅಂದ್ರೆ ಇಲ್ಲಿ ಇದು ಪಾವಗಡದ ಬರ್ತಕ್ಕಂಥ ಅರ್ತಿ ಕೋಟೆ. ಸೊ ಈ ತರ ಈ ವಲಸೆಗಳು ಬರ್ತಾನೆ ಇರುತ್ತೆ. ಎಲ್ಲೆಲ್ಲಿ ಅವರಿಗೆ ವಿದ್ವತ್ತಿಗೆ ಬೆಲೆ ಕೊಡ್ತಕ್ಕಂಥದ್ದು, ಅಥವಾ ವಸನ ಅಥವಾ ಅಗ್ರಹಗಳ ಸೃಷ್ಟಿ ಇತ್ಯಾದಿಗಳಿಗಾಗಿ ಈ ಬರ್ತಕ್ಕಂಥದ್ದು. ಈ ತರ ಒಂದ್ಸಾರಿ ಊರು ಬಿಟ್ಟಂತ ಸನ್ನಿವೇಶ. ಈಗಂತೂ 20ನೇ ಶತಮಾನದಲ್ಲಂತೂ ಸಂಪೂರ್ಣವಾಗಿ ಹೆಚ್ಚು ಕಡಿಮೆ ಅನೇಕ ಊರುಗಳಲ್ಲಿದ್ದಂತ ಇವರೆಲ್ಲರೂ ಕೂಡ ಬೇರೆ ಬಂದಿದ್ದರಿಂದ ಮುಖ್ಯವಾಗಿ ಅದರ ಎಫೆಕ್ಟ್ ಆಗಿದ್ದು ಅಲ್ಲಿನ ದೇವಸ್ಥಾನಗಳ ಮೇಲೆ. ಅರ್ಚಕರಿಲ್ಲ, ಇವತ್ತು ಯಾವ ಊರಲ್ಲೂ ಅರ್ಚಕರಿಲ್ಲ. ಅರ್ಚಕರಿಲ್ಲ ಅಂದಾಗ ಬೀಗ ಹಾಕಿರುತ್ತೆ, ವಾರಕ್ಕೊಂದ್ಸಾರಿ ಬರ್ತಾರೆ ಅಥವಾ ಪೂಜೆ ಮಾಡ್ಬೋದು. ಇವತ್ತು ಅದು ಇಲ್ಲ, ವಾರಕ್ಕೊಂದ್ಸಾರಿ ಇನ್ನು ಬರೋದಿಲ್ಲ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, 800 ವರ್ಷಗಳು ಒಂದ್ಸಾರಿ ನಮ್ಮ ಬದಲಾವಣೆ ಆಗಿದೆ ಅಂದ್ರು ಇಲ್ಲ. ನಮ್ಮ ಕರ್ನಾಟಕದಲ್ಲಿ
ಹೆಚ್ಚು ಕಮ್ಮಿ 400 ವರ್ಷಗಳ ಒಮ್ಮೆ ನಾವು ನಮ್ಮ ಒಂದು ಇದನ್ನೇ ನಾವು ಮತಗಳನ್ನೇ ಬದಲಾಯಿಸ್ಕೊಂಡು ಬಂದಿದ್ದರಿಂದ ನಮ್ಮ ದೇವಸ್ಥಾನ ಪಾಲ್ಗೊಳ್ಳೋದಕ್ಕೆ ಕಾರಣ ಆಯಿತು. ಆಮೇಲೆ ನಮ್ಮ ಜನಗಳ ಸ್ಥಳೀಯ ಜನರ ಒಂದು ಅಸಹಕಾರನೂ ಅಷ್ಟೇ. ನಾನು ಅಫ್ಜಲ್ಪುರ್ ತಾಲೂಕು ಬಂದರವಾಡಕ್ಕೆ ಹೋಗಿದ್ದೆ. ಬಂದರವಾಡ ಅಂತ ಒಂದಿದೆ ಊರಲ್ಲಿ, ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಒಳಗಡೆ ದೇವ್ರನ್ನ ಇಡೋದಕ್ಕೆ ಗೂಡುಗಳು ಮಾಡಿರ್ತಾರೆ, ದೇವಕೋಷ್ಠಗಳು. ಆ ದೇವಕೋಷ್ಠಗಳಲ್ಲಿ ಕುಂತಿದ್ದ ಒಬ್ಬ, ಈ ಕಡೆ ಒಬ್ಬ ಕುಂತಿದ್ದ, ಮಾತಾಡ್ತಾ ಇದ್ದಾರೆ. ಬಾಯಿ ತುಂಬಾ ಅಷ್ಟಷ್ಟಗಳ ಅಗಲ ಚಾಪೆ ಅಷ್ಟಗಳ ಅಜ್ಜೆ ಇಡೋಕ್ಕಾಗೋದಿಲ್ಲ. ತಂಬಾಕು ನುಗ್ದಿರೋದು. ಏನು ನಿಮ್ಮ ನಾನಲ್ಲ ಸರ್. ಸೊ ಬಾಯಿ ತುಂಬ ಇಟ್ಕೊಂಡಿದ್ದಾರೆ. ನಾನಲ್ಲ ಸರ್, ಇನ್ಯಾರೋ ಯಾರೋ ಮಾಡೋಗಿದ್ದಾರೆ. ಸೊ ಈ ತರದ ಒಂದು ಅಂದ್ರೆ ಈ ಅನಾಗರಿಕತ್ವ ನಮ್ಮ ದೇವಾಲಯಗಳ ಬಗ್ಗೆ ನಮಗೆ ಇರ್ತಕ್ಕಂಥ ಒಂದು ಅಸಡ್ಡೆ ಏನಿದೆ, ಈ ಅಸಡ್ಡೆ ಕೂಡ ನಮ್ಮ ದೇವಸ್ಥಾನ ಹಾಳಾಗೋದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಇನ್ನೊಂದು ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಈ ಆದಿಶಾಹಿಗಳಿದ್ದಂಥ ಒಂದು ಕಡೆಗಳಲ್ಲಿ 1325 ಸುಮಾರಿಗೆ ಆ ಬಸವ ಕಲ್ಯಾಣವನ್ನು ತೆಗೆದುಕೊಳ್ತಾರೆ, ವಶಕ್ಕೆ ತೆಗೆದುಕೊಳ್ತಾರೆ. ಆ ಮುಸಲ್ಮಾನ್ ಬಂದು ಆ ದಂಡು ತೆಗೆದುಕೊಂಡ ಸಮಯದಲ್ಲಿ ಊರಲ್ಲಿದ್ದಂಥ ಎಲ್ಲಾ ದೇವಾಲಯಗಳನ್ನು ನಾಶ ಮಾಡ್ತಾರೆ. ಅದು ಶಾಸನ ಹಾಕ್ಸಿದ್ದಾರೆ. ಅದನ್ನು ನಾನು ಎಕ್ಸಾಕ್ಟೇಷನ್ ಮಾಡ್ತಾ ಇಲ್ಲ ಅಥವಾ ಏನೋ ಸೃಷ್ಟಿ ಮಾಡ್ಕೊಂಡು ಹೇಳ್ತಾ ಇಲ್ಲ, ಶಾಸನದಲ್ಲಿ ಹೇಳ್ಬೋತೆ. ಆಗ ಹಿಂದೂಗಳಿಗೆ ಪೂಜೆ ಮಾಡಕ್ಕೆ ಒಂದು ದೇವಸ್ಥಾನವೂ ಇರೋದಿಲ್ಲ ಅಲ್ಲಿ ಠಾಕೂರ ಅಂತ ಒಬ್ಬ ವ್ಯಕ್ತಿ ಬಹಳ ಪ್ರಯತ್ನ ಪಡ್ತಾನೆ. ಇಲ್ಲ, ನನಗೆ ಪೂಜೆ ಮಾಡಕ್ಕೆ ಒಂದು ದೇವಸ್ಥಾನ ಬೇಕೇ ಬೇಕು, ನಾನು ಕಟ್ಕೊಳ್ಳೋದಕ್ಕೆ ನೀವು ಅನುಮತಿ ಕೊಡಬೇಕು ಅಂತ. ಆತ ಆ ಬಸವ ಕಲ್ಯಾಣದಲ್ಲಿ ಇದ್ದಂತ ಅಧಿಕಾರಿಗೆ ಮನವಿ ಅರ್ಪಿಸ್ತಾನೆ, ನನಗೆ ನೀವು ಕಟ್ಕೊಳ್ಳೋದಕ್ಕೆ, ನಾನು ಬಿದ್ದಿರ್ತಕ್ಕ ದೇವಸ್ಥಾನ ಕಟ್ಕೊಂಡು ನಾನು ಪೂಜೆ ಮಾಡೋಕ್ಕೆ ನೀವು ಅನುವು ಮಾಡಿಕೊಡ್ಬೇಕು ಅಂತ. ಅವನು ಆಗೋದಿಲ್ಲ ಅಂತಾನೆ. ಬಿಡಿಸಿದ ಮೇಲೆ ನೀವು ಕಟ್ಟುವಾಗಿಲ್ಲ ಅಂತ ಹೇಳ್ತಾನೆ. ಅವನು ಬಹಳ ಆತನಕ್ಕೆ ಅವನಿಗೆ ಸ್ಟಾರ್ಟ್ ಆಯಿತೋ ಗೊತ್ತಿಲ್ಲ. ಅವನು ಮತ್ತೆ ದೇವಗಿರಿಗೆ ಹೋಗ್ತಾನೆ, ದೌಲತಾಬಾದ್. ಅಲ್ಲಿ ಅಧಿಕಾರಿ, ಪ್ರಾಂತೀಯ ಅಧಿಕಾರಿ ಆಗಿರ್ತಾನೆ. ಡೆಲ್ಲಿಯ ಒಂದು ಅರಸನ ಪ್ರಾಂತೀಯ ಅಧಿಕಾರಿ ಅಲ್ಲಿ ದೌಲತಾಬಾದ್ ಅಲ್ಲಿ ಇರ್ತಾನೆ, ದೇವಗಿರಿಯಲ್ಲಿ. ಅಲ್ಲಿ ಹೋಗ್ತಾನೆ ಅವನು ಅಪೀಲ್ ತಗೊಂಡು. ಅಲ್ಲಿ ಅಪೀಲ್ ಮಾಡಿದಾಗ ಆ ದೇವಗಿರಿ ಅಧಿಕಾರಿ ಮಾತ್ರ ಇಲ್ಲ, ನೀನು ಕಟ್ಟುವ, ಇವನಿಗೆ ಪರ್ಮಿಷನ್ ಕೊಡ್ತಾನೆ, ನೀನು ಆ ದೇವಸ್ಥಾನವನ್ನು ಕಟ್ಕೊಳ್ಬಹುದು, ಪೂಜೆ ಮಾಡ್ಬೋದು ಅಂತೇಳಿ. ಮತ್ತೆ ಅದೇ ಒಂದು ಮುಂದುವರಿಸ್ತಾನೆ ಆ ಪತ್ರದಲ್ಲಿ, ಯಾರು ಕೂಡ ಪೂಜಾ ಸ್ಥಾನಗಳನ್ನ ಬಿಡಿಸೋಕೆ ಹೋಗಬೇಡಿ ಅಂತ ಒಂದು ಆರ್ಡರ್ ಮಾಡ್ತಾನೆ. ಅಂದ್ರೆ ನಮ್ಮ ಯಾಕೆ ದೇವಸ್ಥಾನಗಳು ಬಿದ್ದಂತ ದೇವಸ್ಥಾನಗಳನ್ನ ಯಾಕೆ ನಾವು ಕಟ್ಕೊಳ್ಳಿಲ್ಲ ಅಂದ್ರೆ, ಕಟ್ಟೋಕ್ ಬಿಡ್ಲಿಲ್ಲ. ಕಟ್ಟೋಕ್ ಬಿಡದಿದ್ದು ಒಂದು, ನೀವು ಇವತ್ತು ಕಾಳಿಗೆ ಅಂತ ಊರಿಗೆ ಹೋದ್ರೆ, ಗುಲ್ಬರ್ಗ ಜಿಲ್ಲೆ ಚಿತ್ತಾಪುರ ತಾಲೂಕು ಕಾಳಿಗೆನೇ ಒಂದು ತಾಲೂಕು ಕೇಂದ್ರ ಆಗಿದೆ ಇದು. ಆ ಊರಿಗೆ ಹೋದ್ರೆ ನಿಮ್ಗೆ ಎಷ್ಟು ದೊಡ್ಡ ದೇವಸ್ಥಾನ ಇದೆ ಅಂದ್ರೆ, ಅದು ಸೂರ್ಯ ದೇವಸ್ಥಾನ ಅನ್ನೋದು, ಸೂರ್ಯನಾರಾಯಣ ದೇವಸ್ಥಾನ, ದೊಡ್ಡ ತ್ರಿಕೂಟಾಚಲ ದೇವಸ್ಥಾನ. ಅದು ಸುತ್ತಲೂ ನಿಮಗೆ ಬೇಲೂರು ಹಳೆಬೀಡು ಏನೂ ಅಲ್ಲ ಅದ್ರ ಮುಂದೆ, ಅಷ್ಟೊಂದು ಒಳ್ಳೊಳ್ಳೆ ಶಿಲ್ಪಗಳಿವೆ. ಆದರೆ ಬಹಳ ಬಿದ್ದಿದ್ದೀವಿ. ಕಾರಣ ಇಷ್ಟೇ, ಒಂದ್ಸಾರಿ ಬಿದ್ದ ಕಟ್ಟುವಾಗಿಲ್ಲ. ಸೊ ಈ ತರದ ನಿಯಮಗಳನ್ನು ಪಾಲಿಸ್ಕೊಂಡ್ಬಂದಿದ್ದು ಬೇಲು. ನಾವು ಅಂದ್ರೆ ಹಳೆ ಮೈಸೂರಿನವರು. ನಾವು ವಿಜಯನಗರ ಆಯಿತು, ವಿಜಯನಗರ ಆದ್ಮೇಲೆ ಮೈಸೂರು ಹಸರು ಕೈಗೆಲ್ಲ ಬಂದ್ಬಿಟ್ವಿ, ಸುಖಪುರುಷರು ನಾವು. ಆದರೆ 700 ವರ್ಷಗಳ ಕಾಲ ಒಂದು ತಮ್ಮ ಸಂಸ್ಕೃತಿ ಇತ್ಯಾದಿಗಳೆಲ್ಲವನ್ನ ಬಿಟ್ಟು ಇಡೀ ಇಸ್ಲಾಮಿನ ಒಂದು ಕೈ ಕೆಳಗೆ ನಡೆಸ್ಕೊಂಡಂತ ಜನ, ಅವ್ರು ಹೇಗಿದ್ದಿರ್ಬೋದು, ಅವ್ರ ಮನಸ್ಥಿತಿ ಹೇಗಿದ್ದಿರ್ಬೋದು, ಎಲ್ಲಿ ಕಟ್ಕೊಳ್ಳೋಕೆ ಸಾಧ್ಯ? ಸೊ ನಾವು ಅದನ್ನೇನು ಈ ದೇವಸ್ಥಾನ ಯಾಕೆ ಬಿಟ್ಟಿದ್ದೀವಿ? ನಾವು ಊರ್ನವ್ರು ಬೈತೀವಿ, ಊರ್ನವ್ರು ಬೈಯೋದಲ್ಲ, ಕಟ್ಟೋದು ಬಿಡ್ಲಿಲ್ಲ. ಅಲ್ಲಿ ತಮ್ಮ ಇವು ಬಹಿರಂಗವಾಗಿ ಅನೇಕ ಇವುಗಳನ್ನ ಆಚರಣೆಯನ್ನ ಮಾಡೋಗೂ ಇರಲಿಲ್ಲ. ಇಂಥ ಮನಸ್ಥಿತಿಯಲ್ಲಿ ನಮ್ಮ ದೇವಸ್ಥಾನಗಳು ಇವತ್ತಿಗೂ ಕೂಡ ಉಳ್ಕೊಂಡು ಬಂದಿರೋ ನಾವು ನೋಡ್ತೀವಿ. ನಾನೊಂದ್ಸಾರಿ ಮೈಸೂರು ಕೆಲವು ಪ್ರೊಫೆಸರ್ಗಳ ಕೈ ಬಯಸ್ಕೊಂಡೆ. ಯಾಕೆ ಅಂದ್ರೆ ಕನಕನ ಕೆಂಡಿ ಬಗ್ಗೆ ಮಾತಾಡೋವಾಗ, ಕನಕನ ಕೆಂಡಿ ಅಂದ್ರೆ ಏನು? ಕನಕದಾಸ್ ಹೋಗಿದ್ರು ಬಿಟ್ಟರೋ ಬೇರೆ ಮಾತು. ಆದರೆ ಅಲ್ಲಿ ಇರ್ತಕ್ಕಂಥದ್ದು, ಕೆಂಡಿ ಇರ್ತಕ್ಕಂಥದ್ದು, ನೀವು ಇದನ್ನ ಕೈದಾಳದಲ್ಲಿ ಇದು ಕೇಶವ ದೇವಸ್ಥಾನದಲ್ಲಿ ಕಿಂಡಿಗಳನ್ನು ನೋಡಿದಾಗ ಏನು ನೆನಪಾಗುತ್ತೋ ಅದೇ ನೆನಪಾಗ್ತಕ್ಕಂಥದ್ದು ನಮಗೆ. ಅದು ಪಶ್ಚಿಮಾಭಿಮುಖವಾಗಿರ್ತಕ್ಕಂಥದ್ದು ಕೃಷ್ಣ. ನಿಮಗೆ ಕನಕ ಅಂದ್ರೆ ಏನು? ಸೂರ್ಯನ ಕಿರಣ. ಒಂದು ಕಾಲಕ್ಕೆ ಸೂರ್ಯನ ಕಿರಣ ಬರ್ತಾ ಇದ್ದಂಥ ಸ್ಥಳ ಅದು. ಪಶ್ಚಿಮಾಭಿಮುಖವಾಗಿ ಕೂಡ ನಾವು ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ವಿ. ಮೃತರೆ ಮಲ್ಲಿಕಾರ್ಜುನ ಪಶ್ಚಿಮಾಭಿಮುಖ ಇರ್ತಕ್ಕಂಥದ್ದು. ಸೊ ಪಶ್ಚಿಮಾಭಿಮುಖ ಇದ್ದಂತ ಆ ಒಂದು ವಿಗ್ರಹ ನೇರವಾಗಿ ಸೂರ್ಯನ ಕಿರಣಕ್ಕೆ ಬರ್ತಾ ಇದ್ದಂತ ಒಂದು ಕಾಲದಲ್ಲಿ ಅದು ಕನಕನ ಕಿಂಡಿ. ಅದು ಆ ಕಿಂಡಿ ಮೂಲಕ ಯಾವುದೋ ಒಂದು ಕನ್ನಿ ಸನ್ನಿವೇಶ ಬರ್ತಾ ಇತ್ತು. ಇವಾಗ ಕಟ್ಟಡಗಳು ಇದ್ಬಿಟ್ಟು ಅವ್ರು ಹೇಳ್ತಾರೆ, ನಮ್ಮ ಜನಾರ್ದನ ಹೆಗ್ಡೆ ಅವರೇ, ಆ ಕೈದಾಳದಲ್ಲಿ ಮೊದಲಿಗೆ ನಾನು ನೋಡಿದ್ದೀನಿ ಬೆಳಕನ ಇದು ಸಂಕ್ರಾಂತಿ ದಿನ ಹೋಗಿ ಸಾಯಂಕಾಲ ಬರುತ್ತೆ. ಅದು ಪಶ್ಚಿಮಾಭಿಮುಖ ಇರತಕ್ಕಂಥದ್ದು. ಅದು ಈಗಿಲ್ಲ, ಯಾಕೆಂದ್ರೆ ಮುಂದೆ ದೊಡ್ಡ ಕಟ್ಟಡ ಇದ್ಬಿಟ್ಟು ಈಗ
ಸೊ ಇನ್ನು ಕೆಲವೇ ಜನ ಗವಿಪುರದ್ದು ಇದೆ ಕಥೆನೆ, ಯಾವ್ದಾರ ಮುಂದೆ ಯಾವುದೋ ಒಂದು ಅಪಾರ್ಟ್ಮೆಂಟ್ ಇಟ್ಬಿಟ್ರೆ ಆ ಬೆಳಕು ಬರೋ ಜಾಗದಲ್ಲಿ ಸೊ ಮುಂದೆ ಅದು ಬೆಳಕು ಇರೋದಿಲ್ಲ, ಅದೊಂದು ಇತಿಹಾಸ ಸೇರ್ಕೊಳ್ತೀವಿ. ಈ ತರದ ಇಂಥ ವಿಷಯವನ್ನ ನಾನು ಒಂದ್ಸಾರಿ ಇವ್ರ ಹತ್ರ ಹೇಳಿದಾಗ ಮೈಸೂರು ಯೂನಿವರ್ಸಿಟಿ ಹತ್ರ ಒಬ್ಬರು ಅಲ್ಲಿದ್ದಂಥ ಪ್ರೊಫೆಸರ್ ಒಬ್ಬರು ಏನೊಬ್ಬ ಬಂಡೆ ಸುತ್ತ ಸಾಹಿತಿ ಅಂದ್ಬಿಟ್ರು, ಇದು ಸಂಶೋಧಕ ಅಂದ್ಬಿಟ್ರು. ಆಯ್ತಪ್ಪ ಅಂದ್ಬಿಟ್ಟು ಸುಮ್ಮನೆ ಅಂದ್ರೆ ಈ ತರ ನಾವು ವಿಷಯವನ್ನ ನೇರವಾಗಿ ಹೇಳಕ್ ಹೋದಂಥ ಸನ್ನಿವೇಶದಲ್ಲಿ ಇಷ್ಟೆಲ್ಲ ಅನಿಸ್ಕೊಳ್ಬೇಕಾಗುತ್ತೆ ಇಲ್ಲಿ. ಹೀಗಾಗಿ ಇದಲ್ಲದೆ ನಾವು ನಮ್ಮ ದೇವಾಲಯದ ಬಳಿ ಪ್ರಮುಖವಾಗಿ ಸೂರ್ಯಕಿರಣ ಕಿರಣಸ್ತಂಭ ಅಂತ ಒಂದು ಇರ್ತಾ ಇತ್ತು. ಈಗಲೂ ಕೂಡ ಅನೇಕ ದೇವಸ್ಥಾನಗಳಿವೆ ಕಿರಣಸ್ತಂಭ. ಕಾಳಿಗೆಯಲ್ಲಿ ನಾನು ಅದನ್ನು ಗಮನಿಸಿದ್ದೀನಿ. ನಮ್ಮ ಹಳೆ ಇದು ಹಾವೇರಿ ಜಿಲ್ಲೆಯಲ್ಲಿ ಅನೇಕ ಊರುಗಳಲ್ಲಿ ಕಿರಣಸ್ತಂಭ ಅಂತ. ಏನ್ ಕಿರಣಸ್ತಂಭ? ಕಿರಣಸ್ತಂಭ ಅಂದ್ರೆ ಒಂದು ಸ್ತಂಭವನ್ನು ನೆಟ್ಟು ಆ ಸ್ತಂಭದ ಮೇಲೆ ಒಂದು ಕಲ್ಲನ್ನು ಇಡ್ತಾ ಇದ್ರು. ಆ ಕಲ್ಲಲ್ಲಿ ಪದ್ಮದಳಗಳನ್ನ ಇಳಿಸ್ತಾ ಇದ್ರು. 12 ಪದ್ಮದಳಗಳು ಇರ್ತಾ ಇತ್ತು. ಅದೇ ಕಿರಣಸ್ತಂಭ. ಅಂದ್ರೆ ಸೂರ್ಯನ ಬೆಳಕು ಹೇಗೆ ಬೀಳ್ತಾ ಇತ್ತು ಅಂತ, ಯಾವ ಡೈರೆಕ್ಷನ್ ಬೀಳ್ತಾ ಇತ್ತು ನೋಡೋದಕ್ಕಾಗಿ ಇದ್ದಿದ್ದು. ಅದರಲ್ಲಿ ಅನೇಕ ಕಂಬಗಳು ಇವತ್ತಿಗೂ ಕೂಡ ಹಾವೇರಿ ಜಿಲ್ಲೆಯಲ್ಲಿ ಇವತ್ತಿಗೂ ಇರ್ತಕ್ಕಂಥ ನಾನು ಗಮನಿಸಿದ್ದೀನಿ. ಇನ್ನೊಂದು 27 ರಾಶಿಗಳಿರ್ತಕ್ಕಂಥ 27 ನಕ್ಷತ್ರಗಳಿರ್ತಕ್ಕಂಥ ಒಂದು ಕಲ್ಲು ಇವತ್ತಿಗೂ ಇದೆ. ಅರಸೀಕೆರೆ ತಾಲೂಕು ಹಿರಿಯೂರಲ್ಲಿ ಇದೆ. ಅರಸೀಕೆರೆ ತಾಲೂಕು ಹಿರಿಯೂರಲ್ಲಿ 27 ನಕ್ಷತ್ರಗಳನ್ನ ಬಿಡಿಸ್ತಕ್ಕಂಥ ಮಳೆ ನಕ್ಷತ್ರಗಳು, ಮುಖ್ಯವಾಗಿ ಮಳೆ ನಕ್ಷತ್ರ ಇವತ್ತಿಗೂ ಗಮನಿಸ್ಕೋತೀವಿ. ಮಧ್ಯೆ ಒಂದು ಎತ್ತರವಾದಂತಹ ಒಂದು ಶಲಾಕ ಇದೆ ಕಲ್ಲಂದು, ಅದ ಸುತ್ತಕೊಂಡು 27 ಇವರನ್ನ ಬೆಳೆಸಿರ್ತಕ್ಕಂಥ ನಾವು ಗಮನಿಸ್ತೀವಿ. ಆ ನೆರಳು ಅಥವಾ ಬೆಳಕು ಯಾವ ಕಡೆ ಹೋಗುತ್ತೆ ಆ ಒಂದು ಅದು ಆ ಒಂದು ನಕ್ಷತ್ರ ಅಂತ ತಿಳ್ಕೊಳ್ಬೇಕಾಗಿ. ಯಾಕಂದ್ರೆ ಮಳೆ ನಕ್ಷತ್ರಗಳು ಬಹಳ ಮುಖ್ಯ ವ್ಯವಸಾಯಕ್ಕಾಗಿ. ಇಂಥ ಅನೇಕ ವಿಷಯಗಳನ್ನ ನಾವು ನಮ್ಮ ವೈಜ್ಞಾನಿಕವಾಗಿ ನಮ್ಮ ಇಂದಿನ ಈ ಶಿಲ್ಪಿಗಳು ಮತ್ತೆ ಇವರೆಲ್ಲರೂ ಇದನ್ನ ನಾವು ಗಮನಿಸ್ಕೊಳ್ಬಹುದು. ಹೀಗಾಗಿ ನಾನು ಈ ದೇವಾಲಯಗಳ ಬಗ್ಗೆ ಓಡಾಡುವಾಗ ಅನೇಕ ಸನ್ನಿವೇಶಗಳನ್ನು ನೋಡ್ತೀವಿ. ಈ ಕಿರಣ ಕಂಬಗಳಿರ್ಬೋದು ಅಥವಾ ಇದನ್ನೇ ಬೇರೆ ಬೇರೆ ರಾಶಿ ಕಂಬಗಳಿರ್ಬೋದು. ನಿಮಗೆ ಕಳಸದಲ್ಲೂ ಕೂಡ ಇದೆ. ಕಳಸೇಶ್ವರ ದೇವಸ್ಥಾನದಲ್ಲಿ ರಾಶಿ ಕಂಬನೂ ಇದೆ, 12 ರಾಶಿಗಳ ಕಂಬನೂ ಇದೆ ಅಲ್ಲಿ. ಹೀಗಾಗಿ ಅನೇಕ ಇವುಗಳನ್ನು ನೋಡ್ತೀವಿ. ಇಲ್ಲಿ ಇವರು ಮೂರು ಭಾಗಗಳನ್ನ ಮಾಡ್ಕೊಂಡಿದ್ದಾರೆ. ಒಂದು ದೇವಾಲಯಗಳಲ್ಲಿ ಸೂರ್ಯ ಕಿರಣ ಬೀಳ್ತಕ್ಕಂಥ ನೇರವಾಗಿ ಬೀಳ್ತಕ್ಕಂಥದ್ದು. ಮಕರ ಸಂಕ್ರಾಂತಿ ಇವತ್ತಲ್ಲ, ಬಹಳ ಹಿಂದೆ ವಿಕ್ರಮಾದಿತ್ಯನ ಕಾಲದಲ್ಲಿ ಅಂದ್ರೆ 10ನೇ ಶತಮಾನ 11ನೇ ಶತಮಾನ 13ನೇ ಶತಮಾನದವರೆಗೂ ಮಕರ ಸಂಕ್ರಮಣ ದಿನ ದಾನ ಕೊಟ್ಟರೆ ಬಹಳ ಪುಣ್ಯ ಇರ್ತಕ್ಕಂಥದ್ದು ಅದು ಇದ್ದಿದ್ದದು. ಮುಂದೆ ಅದು ಆದ ಒಂದು ವಿಜಯನಗರ ಕಾಲಕ್ಕೆ ಬಂದ ತಕ್ಷಣ ಮಕರ ಸಂಕ್ರಾಂತಿ ದಿನ ಇದು ದಾನ ಕೊಟ್ಟರೆ ಮುಖ್ಯ ಅಲ್ಲ. ಅಲ್ಲಿಂದ ಆಚೆಗೆ ಬೇರೆ ಬೇರೆ ಉಗಾದಿ ದಿನ ಅಂತ ಬಂದ್ಬಿಡ್ತು. ಅಂದ್ರೆ ನಮ್ಗೆ ಹೇಗೆ ಬದಲಾವಣೆ ಆಯ್ತು ಅನ್ನೋದಕ್ಕೆ, ನಮ್ಮ ಜೀವನ ಶೈಲಿ ಅಥವಾ ನಮ್ಮ ಆಚರಣೆಗಳು ಹೇಗೆ ಬದಲಾವಣೆ ಆಯ್ತು ಅನ್ನೋದಕ್ಕೆ ಆ ಕಾಲಕ್ಕೆ ವಿಜಯನಗರ ಕಾಲಕ್ಕೆ ಮಕರ ಸಂಕ್ರಮಣ ದಿನ ದಾನ ಕೊಟ್ಟರೆ ಪುಣ್ಯ ಅನ್ನೋ ಪದ ಅಲ್ಲಿ ಯಾವ ಶಾಸ್ತ್ರದಲ್ಲೂ ಬರೋದಿಲ್ಲ. ಉಗಾದಿ ದಿನ ಏನು ನೈವೇದ್ಯ ಮಾಡಬೇಕು, ಮತ್ತೆ ಬೇರೆ ಬೇರೆ ದಿನಗಳಲ್ಲಿ ಏನೇ ಶಿವವೈಷ್ಣವ ದೇವಸ್ಥಾನಗಳಲ್ಲಿ ಯಾವ ದಿನದಲ್ಲಿ ಏನೇನು ನೈವೇದ್ಯ ಮಾಡಬೇಕು ಈ ತರ ಬಂದ್ಬಿಡ್ತದೆ. ಹೀಗೆ ನಮ್ಮ ಇವು ಕೂಡ ಬದಲಾವಣೆ ಆಗಿರೋದನ್ನ ನಮ್ಮ ಜೀವನದಲ್ಲಿ ಹೊಸ ಮತಗಳ ಪ್ರಭಾವ ಬಂದಾಗ ನಾವು ಕೂಡ ನಮ್ಮ ಪೂಜಾ ವಿಷಯಗಳಲ್ಲಿ ಮತ್ತೆ ಬೇರೆ ಬೇರೆ ವಿಷಯಗಳಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದನ್ನ ನಾವು ಗಮನಿಸ್ತೀವಿ. ಅವರು ಹೇಳುವಾಗೆ ಅದೊಂದು ವೈಜ್ಞಾನಿಕವಾದಂತಹ ಒಂದು ರೀತಿ. ಯಾಕೆಂದ್ರೆ ಪೂರ್ವಾಭಿಮುಖವಾಗಿರ್ತಕ್ಕಂಥದ್ದು ನಮ್ಮ ದೇವಸ್ಥಾನಗಳು. ಆದ್ರೆ ಪೂರ್ವ ಅಂದ್ರೆ ಯಾವುದು? ವಿಶ್ವದ ರೇಖೆ ತೆಗೆದುಕೊಳ್ತೀರಾ? ವಿಶ್ವದ ರೇಖೆ ತೆಗೆದುಕೊಳ್ಳೋದಾದ್ರೆ ಅದೆಲ್ಲ ಕ್ಷಣವೇ ಅದು. ಮತ್ತೆ ಅದು ಒಂದಿನ ಅಷ್ಟೇ, 2 ದಿನ ಬದಲಾವಣೆ ಆಗ್ತಾ ಹೋಗುತ್ತೆ. ಈಗ ಕರ್ನಾಟಕ ಸಂಕ್ರಾಂತಿ ರೇಖೆ ತಗೊಳ್ತೀರಾ? ಆಗೋದಿಲ್ಲ. ಮಕರ ಸಂಕ್ರಾಂತಿ ರೇಖೆ ತಗೊಳ್ತೀರಾ? ಯಾವುದು ಪೂರ್ವ ಅಲ್ವೇ? ಯಾಕೆ 23 ಡಿಗ್ರಿ ನಮ್ಮ ಭೂಮಿ ವಾಲಿರ್ತಕ್ಕಂಥದ್ರಿಂದ ನಾವು ಸ್ಥಿರವಾಗಿ ಇದೇ ಪೂರ್ವ ಇದು ಪಶ್ಚಿಮ ಅಂತ ಹೇಳೋಕೆ ಆಗುದಿಲ್ಲ. ಒಂದು ಬದಲಾವಣೆ ಆಗ್ತಾ ಇರುತ್ತೆ. ಹೀಗಾಗಿ ಬಹುತೇಕವಾಗಿ ಮಕರ ಸಂಕ್ರಮಣದ ದಿನ मध्ये एतस्यां सभायां बहवः ज्येष्ठाः गण्याः अपि उपस्थिताः सन्ति। तेषां केषाञ्चिदेव परिचयम् अहं नाम्ना केवलं करोमि।
श्रीमान दिनेश कामत महोदयः भारत्याः अखिल भारत उपाध्यक्षः केन्द्रं बेंगलूरु अस्ति। पूर्व केंद्रीय विश्वविद्यालय कुलपतिः कर्नाटक दक्षिण प्रान्तस्य अध्यक्षः प्रोफेसर पन शास्त्री महोदयः एवमेव पूर्व कुलपतिः कर्नाटक संस्कृत विश्वविद्यालयः तस्य पूर्व कुलपतिः प्रोफेसर मल्लेपुरम वेंकटेश महोदयः उपस्थितः अस्ति। एवमेव कर्नाटक उच्च न्यायालयस्य ख्यात न्यायवादी केवलं कर्नाटक न सुप्रीम कोर्ट मध्ये अपि वादविवादं करोति श्रीमान एस नागानंद महोदयः संस्कृत भारत्याः अखिल भारत न्यासीषु अपि अन्यतमः अस्ति। एतादृशाः बहवः ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಆದರೆ ಎಲ್ಲರನ್ನ ಪರಿಚಯವನ್ನು ಮಾಡಿಸುವಂತಹದ್ದು ತುಂಬ ಕಷ್ಟದ ಕೆಲಸ. ಅದಕ್ಕೋಸ್ಕರವಾಗಿ ಉಪಸ್ಥಿತರಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಪುಸ್ತಕದ ಬರವಣಿಗೆಯಲ್ಲಿ ಖ್ಯಾತ ಹೆಸರಾಗಿರುವಂತಹ ಜನಾರ್ದನ ಹೆಗಡೆಯವರು ಮುಖಪುಟದ ಕಲಾಕಾರರು ಇಲ್ಲಿದ್ದಾರೆ ಮತ್ತು ಈ ಪುಸ್ತಕವನ್ನು ಪರಿಶೀಲನೆ ಮಾಡಿದಂಥವರು ಇಬ್ಬರು ಮೂವರು ಇದ್ದಾರೆ. ಅವರ ಉಲ್ಲೇಖವನ್ನು ಮಾಡ್ತೀನಿ. श्रीमान महेंद्र कृपया वेदिका आगत्य न्यायमूर्ति महोदय पुस्तक निवेदने महेंद्र ಅವರು ಕರ್ನಾಟಕದ ಪ್ರಸಿದ್ಧ ಕಲಾಕಾರರಲ್ಲಿ ಒಬ್ಬರು. ಅವರು ಈ ಪುಸ್ತಕದ ಮುಖಪುಟದ ಮತ್ತು ವರ್ಣದ ಕಲೆ ಅವರದ್ದೇ ಇರುವಂತದ್ದು. ಈ ಪುಸ್ತಕ ಬರೆದ ಮೇಲೆ ಇದರ ಸ್ವಾಭಾವಿಕವಾಗಿ ಪರಿಶೀಲನೆಗಳು ಇತ್ಯಾದಿಗಳನ್ನು ಒಂದು ಬಾರಿ ಮಾಡಿದಂಥವರು ಖ್ಯಾತ ನಮ್ಮ ನಾಡಿನ ಹಿರಿಯ ಕವಿಗಳು ವಿದ್ವಾಂಸರು ಆಗಿರುವಂತಹ ಶತಾವಧಾನಿ ಆರ್ ಗಣೇಶ್ ಅವರು ಇವತ್ತು ಕಾರಣಾಂತರದಿಂದ ಉಪಸ್ಥಿತರಿಲ್ಲ. ನಿನ್ನೆ ಒಂದು ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮದಲ್ಲಿ ನಿನ್ನೆ ಉಪಸ್ಥಿತರಿದ್ದರು ಅವರು ಕೂಡ. ಹಾಗೆ ಅರ್ಜುನ್ ಭಾರದ್ವಾಜ್ ಅವರು ಕೂಡ ಖ್ಯಾತ ಲೇಖಕರು ಕವಿಗಳು. ಅರ್ಜುನ್ ಭಾರದ್ವಾಜ್ ಮಹೋದಯ ಉಪಸ್ಥಿತ ಇದೀರಾ? ಉಪಸ್ಥಿತರಿದ್ದಾರೆ. ಹಾಗೆ ಇನ್ನೊಬ್ಬರು ಅಷ್ಟಾವಧಾನಿಗಳು ಪ್ರೇಕ್ಷಾ ಅಂತ ಆನ್ಲೈನ್ ಪತ್ರಿಕೆಯ ಸಂಪಾದಕರು ಶಶಿಕಿರಣ್. ಸೊ ಇವರು 3 ಜನ ಕೂಡ ಈ ಪುಸ್ತಕದ ಪರಿಶೀಲನೆಯಲ್ಲಿ ಸಹಾಯ ಮಾಡಿರುವಂಥವರು. ಸೊ ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ತೀವಿ. ಶಶಿಕಿರಣ್ ಮಹೋದಯ ಅಸ್ತು. ಸರ್ವೇಭ್ಯಃ ಪುನಃ ಪತ್ರಕಾರ ಬಾಂಧವೇಭ್ಯಃ संवाद.org तः ಲೈವ್ ಟೆಲಿಕಾಸ್ಟ್ अपि अस्ति. ಬಹಳ ಮೀಡಿಯಾ ಜನ अपि सन्ति तेभ्यः अपि ಅವರೆಲ್ಲರಿಗೂ ಕೂಡ ಇನ್ನೊಮ್ಮೆ ಸ್ವಾಗತವನ್ನು ಬಯಸ್ತೀನಿ. ಸದ್ಯದೊಂದಿಗೆ ನಮ್ಮ ವಿಕ್ರಯಣ ಕೇಂದ್ರದಲ್ಲಿ 250 ರೂಪಾಯಿಗಳಿಗೆ ಕೊಂಡುಕೊಳ್ಳಬಹುದು. इदानीं ग्रन्थलोकार्पणं कृतवान् श्रीमते श्रीशानन्द महोदयं सभामुद्दिश्य किञ्चित् वचनानि वदन्तु इति आह्वयामि. ಸಭೆಗೆ ವಂದನೆಗಳು. ಮೊಟ್ಟ ಮೊದಲಿಗೆ ಕಾರ್ಯಕ್ರಮಕ್ಕೆ ಬಹುಶಃ ಇದೇ ಮೊದಲು ಅಂತ ಕಾಣುತ್ತೆ ನಾನು ತಡವಾಗಿ ಬಂದಿದ್ದು. ಕಾರಣಗಳೇನೇ ಇರಬಹುದು. ಎಲ್ಲರಲ್ಲಿ ಕೂಡ ನನ್ನ ವಿನಯಪೂರ್ವಕವಾದ ಕ್ಷಮಾಯಾಚನೆ. ತಾವೆಲ್ಲ ದೊಡ್ಡ ಮನಸ್ಸಿನಿಂದ ಕ್ಷಮಿಸಿದಿರಿ ಅಂತ ಭಾವಿಸ್ತಾ, ವೇದಿಕೆಯನ್ನು ನನ್ನೊಂದಿಗೆ ಹಂಚಿಕೊಂಡಂಥ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥವರೆಲ್ಲರ ಪರಿಚಯ ಆಗಿದೆ. ಒಂದು ವಿಶಿಷ್ಟ ಕೃತಿ ಇವತ್ತಿನ ಈ ನಮ್ಮ ಪುಸ್ತಕ ಬಿಡುಗಡೆ, ದೇವಾಲಯಗಳು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಅಂತಕ್ಕಂಥ ಶೀರ್ಷಿಕೆಯನ್ನು ಹೊತ್ಕೊಂಡು ಬಂದಿರತಕ್ಕಂಥದ್ದು. 15 ನಿಮಿಷಗಳ ಕಾಲ ನಾವು ಈಗಾಗಲೇ ತಡವಾಗಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ, ಅದರ ಅರಿವು ನನಗಿದೆ. ಇಲ್ಲಿ ಆ ಶೀರ್ಷಿಕೆಯನ್ನು ನೋಡಿದಾಗ ದೇವಾಲಯಗಳು ಅನ್ನೋದು ಒಂದಾಗುತ್ತೆ, ಎರಡನೇದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಶ್ರೀಯುತ ಹರೀಶ್ ರವರು ಹೇಳುವಾಗ ಒಂದು ವಿಚಾರವನ್ನು ಹೇಳಿದರು. ಎಲ್ಲವನ್ನ ಆ ವಿಜ್ಞಾನದ ಅಳತೆಗೋಲು, ವೈಜ್ಞಾನಿಕವಾಗಿರ್ತಕ್ಕಂಥ ಅಳತೆಗೋಲಲ್ಲಿ ನೋಡಬೇಕಾ ಅನ್ನೋದೇ ಮೊದಲನೇ ಪ್ರಶ್ನೆ. ಬೇಕಾಗಿಲ್ಲ ಅನ್ನೋದು ಮೊದಲನೇ ಉತ್ತರ. ನನ್ನ ನಂಬಿಕೆ ನನಗೆ, ನಿನ್ನ ನಂಬಿಕೆ ನಿನಗೆ, ಮುಗೀತು ಅಲ್ಲಿಗೆ. ಆದರೆ
ಒಂದು ಕಾಲಘಟ್ಟದಲ್ಲಿ ಪ್ರತಿಯೊಂದನ್ನು ಕೂಡ ಧರ್ಮದ ಆಧಾರದಲ್ಲಿ ಹೇಳ್ತಕ್ಕಂಥ ಮೂಮೆಂಟ್ ಇಲ್ಲಿ ಬಂತು. ಅದಕ್ಕೆ ನಾವು ಭಕ್ತಿ ಮೂಮೆಂಟ್ ಅಂತ ಹಿಸ್ಟ್ರಿ ಓದಿದಾಗ ಕರೆದುಕೊಂಡ್ವಿ. ಸ್ವಲ್ಪ ಒಂಚೂರು ಹಿನ್ನೆಲೆ ನೋಡ್ತಾ ಹೋದರೆ ನನಗೆ ಅನಿಸಿದ್ದು 800 ವರ್ಷಗಳಿಗೊಮ್ಮೆ ಈ ತರಹ ಒಂದು ಭಕ್ತಿ ಮೂಮೆಂಟ್ ಅನ್ನೋದು ಬರುತ್ತೆ. ಶಂಕರಾಚಾರ್ಯರು ಇರ್ಬೋದು, ಬುದ್ಧಾವತಾರ ಆಗಿದೆ ಅನ್ನೋ ಸಮಯದಿಂದ ತೆಗೆದುಕೊಂಡ್ರೆ, ಆನಂತರ ಸಂದರ್ಭದಲ್ಲಿ ಬಂದಂಥ ಆಚಾರ್ಯ ತ್ರಯರಾಗಿರ್ಬೋದು, ಅದಕ್ಕೂ ಪೂರ್ವದಲ್ಲಿ 800 ತೆಗೆದುಕೊಳ್ತಕ್ಕಂಥದ್ದು, ಆನಂತರ ತೆಗೆದುಕೊಂಡಂಥ 800ರಲ್ಲಿ ಬಸವಣ್ಣವ್ರು ಬಂದಂಥ ಕ್ರಾಂತಿ ಇತ್ಯಾದಿಗಳನ್ನೆಲ್ಲ ನೋಡ್ತಾ ಹೋಯಿತು ಅಂತಂದರೆ ಆ ಒಂದು ಕಾಲಚಕ್ರ ಸುಮಾರು 800 ವರ್ಷಗಳಲ್ಲಿ ನಮಗೆ ನಮಗೆ ತೋರಿಸ್ತಾ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೆಲವರು ಕೆಲಸ ಮಾಡ್ತಾ ಇದ್ದಾರೆ. ನಾನು ಕೂಡ ಅದರಲ್ಲಿ ಸ್ವಲ್ಪ ನನ್ನ ಕೈಲಾದಷ್ಟಂತ ಒಂದು ಸಹಾಯವನ್ನು ಅವ್ರಿಗೆ ಕೊಟ್ಟಿದ್ದೇನೆ. ಅದು ಹೇಗೋ ಇರಲಿ, ದೇವಾಲಯಗಳು ಇದಕ್ಕೆಲ್ಲ ಮೀರಿ ನಿಂತಿವೆ ಅನ್ನೋದು ನಮಗೆ ಗೊತ್ತಾಗುತ್ತೆ ನಾವು ಇತಿಹಾಸವನ್ನು ನೋಡಿದಾಗ. ಚೋಳರಾಗಿರಬಹುದು, ರಾಷ್ಟ್ರಕೂಟರಾಗಿರಬಹುದು, ಹೀಗೆ ಬಂದಂತ ರಾಜರುಗಳು ದೇವಾಲಯಗಳನ್ನ ಯಾಕೆ ನಿರ್ಮಿಸಿದರು ಅನ್ನೋದನ್ನ ನಮಗೆ ಗೊತ್ತಾಗುತ್ತೆ. ಈಗ ಕೂಡ ನೀವು ತಿರುಪತಿನಲ್ಲಿ ವಾಪಸ್ ಬರುವಾಗ ನೋಡಿದ್ರೆ ಕೃಷ್ಣದೇವರಾಯನ ಒಂದು ಕಂಚಿನ ಪ್ರತಿಮೆ ಇದೆ. ಅವನ ಇಬ್ಬರು ರಾಣಿಯರು ಹೀಗಿದ್ದರು ಅಂತ ಕಂಚಿನ ಪ್ರತಿಮೆಯನ್ನ ಇಟ್ಟಿದ್ದಾರೆ. ಸ್ವಲ್ಪ ಇನ್ನು ಹಿಂದಕ್ಕೆ ಹೋಗಿ ನೋಡಿದ್ರೆ ಯಾವ ದೇವಾಲಯಕ್ಕೂ ಬಾಗಿಲಿರಲಿಲ್ಲ. ಇನ್ವೇಷನ್ ಆಗೋ ಹೊತ್ತಿಗೆ ನಾವು ಬಾಗಿಲನ್ನ ನಾವು ಹಾಕೊಂಡ್ವಿ. ತಾವು ನೋಡಿದ್ರೆ ಗೊತ್ತಾಗುತ್ತೆ, ಅಲ್ಲಿ ಬಾಗಿಲಿಗೆ ಅವಕಾಶಗಳು ಇರಲಿಲ್ಲ. ಏನನ್ನ ಸೂಚಿಸಬಹುದು? ದೇವಾಲಯಗಳಿಗೆ ಬಾಗಿಲಿಲ್ಲ ಅಂದ್ರೆ ಏನನ್ನ ಸೂಚಿಸಬಹುದು? ಈ ಪ್ರಶ್ನೆ ನನಗೆ ನಾನೇ ಹಾಕೊಂಡೆ. ವೈಜ್ಞಾನಿಕ ಹಿನ್ನೆಲೆ ಅಂತ ಇದೆಯಲ್ಲ, ಆ ದೃಷ್ಟಿಯಿಂದ ಬಾಗಿಲು ಹಾಕೊಂಡ್ಬಿಟ್ರೆ ಅದನ್ನ ದೇವಾಲಯ ಅಂತ ಯಾಕೆ ಕರಿಬೇಕು ಅಂತ ಇದು ನನಗೆ ಕಾಡಿದ ಪ್ರಶ್ನೆ. ಅಂದ್ರೆ ಮುಕ್ತವಾಗಿ ನಮ್ಗೆ ದೇವಾಲಯಗಳು ತೋರಿಸ್ತಾ ಇದ್ವು. ಮತ್ತೆ ನೀವು ನೋಡ್ತಾ ಬಂದ್ರೆ ಮಹಾದ್ವಾರ, ನಂತರ ಮಂಟಪಗಳು, ಆ ಮಂಟಪಗಳನ್ನ ದಾಟಿ ನಾವು ಹೋಗುವಾಗ ಗರ್ಭಗುಡಿಗೆ ಬರ್ತಾ ಹೋಗ್ತಾ ಇದ್ದಂಗೆ ಆ ವಿಶಾಲವಾಗಿರ್ತಕ್ಕಂಥದ್ದಾಗಿ ಆಗ್ತಾ ಬರೆದು ಒಂದು ಗರ್ಭಗುಡಿ ನಿಂತ್ಕೊಳುತ್ತೆ. ಒಂದೇ ಬಾಗಿಲಿರುತ್ತೆ. ಹೋಗುವಾಗ ಬಲಗಡೆ ಸೈಡ್ ನಲ್ಲಿ ತೆಗಿರ್ತಕ್ಕಂಥದ್ದು ನೀವೆಲ್ಲ ನೋಡಿರ್ತೀರಿ. ಯಾರಿಗೆ ಇದರ ಬಗ್ಗೆ ಗೊತ್ತಿಲ್ಲದೆ ಇದ್ರು ಕೂಡ ವೈಕುಂಠ ಏಕಾದಶಿ ದಿನ ಅಂತ ಗೊತ್ತೇ ಇರುತ್ತೆ, ನಾವು ಹೊರಗಡೆಯಿಂದ ಇದನ್ನ ನೀವು ನೋಡಿದಾಗ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಎನರ್ಜಿ ಫೋಕಸಿಂಗ್ ಅಂತ ಕಾಣುತ್ತೆ. ಇದನ್ನು ನಾನು ನನ್ನ ಕೆಲವು ಸ್ನೇಹಿತರು ವಿಜ್ಞಾನದಲ್ಲಿ ಚೆನ್ನಾಗಿ ಪರಿಣಿತರಿರೋರನ್ನು ಕೂಡ ಚರ್ಚೆ ಮಾಡಿ ತಿಳಿದುಕೊಂಡೆ ಈ ಪುಸ್ತಕಕ್ಕೆ ಸಂಬಂಧಪಟ್ಟಾಗೆ. ಎನರ್ಜಿ ಫ್ಲೋ ಅಂತ ಅವರಂದ್ರು, ನೀನೇನೋ ಹೇಳ್ತೀಯಪ್ಪ, ಬಟ್ ಹೌ ಟು ಎಸ್ಟಾಬ್ಲಿಷ್ ಇಟ್ ಅಂತ. ನಾನಂದ್ರೆ ಒಂದು ಪುಸ್ತಕ ಇದೆ, ಅದನ್ನು ಕಳಿಸ್ಕೊಡ್ತೀನಿ, ಯೋಚನೆ ಮಾಡಿ ನೋಡು, ಆಮೇಲೆ ಏನಾದ್ರು ಅದಕ್ಕೆ ಸಿಗ್ಬೋದಂತ. ನನ್ನ ಸ್ನೇಹಿತ, ನನ್ನ ಕ್ಲಾಸ್ಮೇಟು, ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂಥವ್ರು, ವಿಜ್ಞಾನದಲ್ಲಿ ಸ್ವಲ್ಪ ಶ್ರೇಷ್ಠತೆಯನ್ನು ಸಾಧಿಸಿರ್ತಕ್ಕಂಥವ್ರು, ಅದಕ್ಕೆ ಹೇಳಿಟ್ಟಿದ್ವಿ. ಮುಂದೆ ಯಾವ್ದಾದ್ರು ಪ್ರಸಂಗ ಬಂದಾಗ ಅದರಲ್ಲಿ ಸಿಗ್ತಕ್ಕಂಥ ಫಲಿತಾಂಶವನ್ನು ತಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಉತ್ಸುಕನಾಗಿದ್ದೇನೆ, ಹಾಗೆ ಲೇಖಕರ ಜೊತೆಗೂ ಕೂಡ. ಹೀಗೂ ಇರಲಿ. ಮೊದಲನೇದು ಏನ್ ಕಂಡ್ವಿ ನಾವು? ಬಾಗಿಲಿಲ್ಲ ಅಂತದನ್ನು ನೋಡಿದ್ವಿ ನಾವು. ಮಹಾದ್ವಾರ ದೊಡ್ಡದಾಗಿರುತ್ತೆ, ಗರ್ಭಗುಡಿಗೆ ಬರ್ತಾ ಅದು ಚಿಕ್ಕದಾಗುತ್ತೆ ಅಂತ. ಅದರ ಅರ್ಥ ಏನಾಗುತ್ತೆ ಅಂತಂದ್ರೆ ಎನರ್ಜಿ, ವೈಡ್ ಎನರ್ಜಿ ಇದು ಫೋಕಸ್ ಆಗ್ತಾ ಬಂದು ಸೆಂಟರ್ ಸ್ಯಾಂಟೋರಿಯನ್ನ ನಿಲ್ಲುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದನ್ನ ನಾವು ವೈಜ್ಞಾನಿಕವಾಗಿ ಎಲ್ಲಿ ಕಂಡುಕೊಂಡ್ವಿ ಅಂದ್ರೆ ಗವಿಪುರಂ ಗುಟ್ಟಳ್ಳಿ ಹೇಳಿದ್ರು, ಮೊದಲನೇ ಲೇಖನವೇ ಅದರ ಮೇಲಿದೆ. ಅಂದ್ರೆ ಫೋಕಸಿಂಗ್ ಅಂತ. ಅದರಲ್ಲಿ 2 ಚಿತ್ರವನ್ನ ಕೊಟ್ಟಿದ್ದಾರೆ, ಹರೀಶ್ ಅವರು ಅದನ್ನು ಹೇಳಿದ್ರು. ಆದ್ರೆ ಎಲ್ಲವನ್ನು ಕೂಡ ಹೇಳಕ್ಕಾಗಲ್ಲ, ಪರದೆ ಮೇಲೆ ನೋಡಿ ಆನಂದಿಸಿ ಅಂತ ಪುಸ್ತಕ ತೆಗೆದು ಓದ್ಬೇಕು ಅಂತ. ಈ ಒಂದು ಏನು ಮಂಟಪ ಇವತ್ತು ನಮಗೆ ಕಾಣಕ್ ಸಿಕ್ಕುತ್ತೆ, ಆ ಮಂಟಪ ಒಂದು ಕಾಲಘಟ್ಟದಲ್ಲಿ ಇರಲಿಲ್ಲ ಅಂತ ಪ್ರತಿಪಾದನೆ ಆಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಆಗಿನ ಲೇಖಕರು ತೆಗೆದಿರ್ತಕ್ಕಂಥ ಒಂದು ಚಿತ್ರವನ್ನ ತೋರಿಸಿ ಮುಂದೆ ಆ ಮಂಟಪವನ್ನ ಕಟ್ಟಿದಾಗ ಈ ಬೆಳಕಿನ ಕಿರಣಗಳು ಪುನಃ ಆ ಈಶ್ವರನ ಲಿಂಗದ ಮೇಲೆ ಬೀಳ್ತಕ್ಕಂಥದನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಒಂದು ಕಂಡಿಯನ್ನು ಕೂಡ ಮಾಡಿದ್ದಾರೆ. ಆ ಕಂಡಿಯನ್ನ ಮಾಡಿರೋದನ್ನ ಲೇಖಕರು ಕೂಡ ಬಹಳ ವಿಶೇಷವಾಗಿ ಅದನ್ನ ಪ್ರಶಂಸಿಸಿದ್ದಾರೆ. ಇಷ್ಟೇ ಕಂಡಿ ಬಿಡಬೇಕು ಅನ್ನೋದು ಯಾರು ಗೊತ್ತಾಗಿತ್ತು ಅನ್ನೋದು ನನಗೆ ಸ್ವಲ್ಪ
ಒಂದು ಸಣ್ಣ ಅನುಮಾನ ಬಂತು. ಮುಂದಿನ ಸತಿ ಹೋದಾಗ ಅದನ್ನು ನಾನು ಖಂಡಿತವಾಗಿ ಇನ್ನೊಂದು ಸತಿ ನೋಡಿ ಇಷ್ಟೇ ಯಾಕೆ ಅಂತಂದರೆ ಅಷ್ಟೊತ್ತಿಗಾಗಲೇ ಅವರಿಗೆ ಇಷ್ಟೇ ಬರೋದು ಅನ್ನೋದು ಗೊತ್ತಾಗಿರೋ ಕಲ್ಪನೆ ಇತ್ತು ಅನ್ನೋದು ಒಂದು ಗೊತ್ತಾಗುತ್ತೆ. ಹೀಗೆ ಹಲವು ವಿಚಾರಗಳು ಬರುತ್ತೆ. ಮೊದಲನೇ ಭಾಗವನ್ನು ಅವರು ತಿಳಿಸಿದ್ದಾರೆ, ಸೂರ್ಯನ ಸುತ್ತ ತಿರುಗುತ್ತೆ. ಇಲ್ಲಿ ನನಗೆ ವಿಜ್ಞಾನದ ವಿಶೇಷತೆ ಕಂಡು ದೇವಾಲಯಗಳನ್ನ ಹೇಳ್ಬಿಟ್ಟೆ. ದೇವಾಲಯಗಳಲ್ಲಿ ಭಗವಂತ ನಮ್ಮನ್ನೆಲ್ಲ ಸರ್ವಶಕ್ತ, ನಮ್ಮನ್ನ ಕಾಪಾಡ್ತಕ್ಕಂಥವನು ಒಂದು ಧೀಶಕ್ತಿ, ಈ ಪ್ರಪಂಚವನ್ನೆಲ್ಲ ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಅಂತ ನಾಸ್ತಿಕರು ಕೂಡ ಒಂದು ವಿಚಾರವನ್ನು ಒಪ್ಕೋತಾರೆ. ಮೊನ್ನೆ ಬಿಗ್ ಬ್ಯಾಂಗ್ ಥಿಯರಿನಲ್ಲಿ ಮಾಡಕ್ಕೆ ಪ್ರಯತ್ನ ಪಟ್ಟು ಫೇಲ್ ಆದಮೇಲೆ ಅದನ್ನ ವೇದ ಕಾಲದಿಂದ ನೋಡಿದಾಗ ಅಣೋರಣೀಯನ ಮಹತೋ ಮಹೀಯನ ಅಂತ ಹೇಳ್ತಕ್ಕಂಥದ್ದನ್ನು ನಾವು ಕೇಳಿದ್ದೀವಿ. ಅದನ್ನು ಪುರಂದರದಾಸರು ಸ್ವಚ್ಛವಾಗಿ ಹೇಳ್ಕೊಟ್ಬಿಟ್ರು. ಅದರ ಮೇಲೆ ಹಿಂದೆ ಒಂದು ಕಡೆ ಚರ್ಚೆ ಆಗುವಾಗ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ ನಾನು. ಮಿರ್ಜಾನ್ ಹತ್ರ ದೀವಗಿ ಅಂತ ಹೇಳಿ ಒಂದು ದೇವಸ್ಥಾನ, ಅಲ್ಲೊಂದು ಆಂಜನೇಯನ ದೇವಸ್ಥಾನ ಇದೆ. ಅಲ್ಲಿಗೆ ಹೋದಾಗ ಹೀಗೆ ಒಬ್ಬರು ನನಗೆ ವಿಜ್ಞಾನದ ಒಬ್ಬರು ಸ್ನೇಹಿತರು ಸಿಕ್ಕಿದ್ರು. ನಾವು ಅವ್ರಿಗೂ ಹಳೆ ಪರಿಚಯ ಏನಿಲ್ಲ, ಅವರು ಅಲ್ಲೇ ಬಂದಿದ್ದರು, ನಾನು ಅಲ್ಲೇ ಇದ್ದೆ. ದರ್ಶನ ಎಲ್ಲ ಆಯಿತು. ನಂತರ ಪ್ರಸಾದ ಕೂತಿದ್ವಿ, ಎಲೆ ಅದು ಹಾಕಿ ಪ್ರಸಾದ ಬಡಿಸ್ಬೇಕಲ್ಲ. ಆ ಸಂದರ್ಭದಲ್ಲಿ ನೀವೇನು ಮಾಡ್ತೀರಿ ಅಂತ ಆಯಿತು. ಅಣೋರಣೀಯನ ಮಹತೋ ಮಹೀಯನ ಅಂತಿದೆಯಲ್ಲ, ಅದ್ರ ಬಗ್ಗೆ ತಮ್ಗೇನಾದ್ರು ಸ್ವಲ್ಪ ವಿಚಾರ ಗೊತ್ತಾಗುತ್ತೆ. ಅವ್ರು ವಿಜ್ಞಾನದವರು. ಹಿಂದೆ ಅವರ ಕಾಲೇಜ್ನಲ್ಲಿ ಹೋಗಿ ಒಂದು ಯಾವುದೋ ಬೇರೆ ಸಬ್ಜೆಕ್ಟಿನ ಮೇಲೆ ಲೆಕ್ಚರ್ ಹೇಳಿದ್ದೆ, ಅದರ ಮೇಲೆ ಅವ್ರು ನೆನಪಿಸ್ಕೊಂಡು ಹೇಳಿದ್ರು. ಅಣೋರಣೀಯನ ಮಹತೋ ಮಹೀಯನ ಅಂತ ಏನಿದೆ, ಪರಮ ಪುರುಷನ ಆಡಿಸಿದಳು ಯಶೋಧ ಅಂತ ಏನು ಸ್ವಚ್ಛವಾಗಿ ಹೇಳ್ಬಿಟ್ಟಿದ್ದಾರೆ, ಅದು ಫ್ಯೂಷನ್ ಆ್ಯಂಡ್ ಫಿಷನ್ ಥಿಯರಿಯ ಜಿಪ್ ಫೈಲು ಅಂತ ಹೇಳಿದೆ ನಾನು. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಇವತ್ತು ನಾವೇನು ಜಿಪ್ ಫೈಲ್ ಅಂತ ಕೂಗ್ತಾ ಇದ್ದೀವಿ, ಆ ಜಿಪ್ ಫೈಲ್ನ ಈ ಥರ ಹೇಳ್ತಕ್ಕಂಥ ಭಾಗ ನಮ್ಮಲ್ಲಿತ್ತು. ಆ ಎಲ್ಲವನ್ನ ಕೂಡ ಸೇರಿಸಿ ಬ್ರಹ್ಮಸೂತ್ರಗಳು ಅಂತ ಮಾಡಿಟ್ರು. ಆ ಬ್ರಹ್ಮಸೂತ್ರದಲ್ಲಿ ಮಾಡಿಡುವಾಗ ಇವತ್ತಿನ ನಾವು ವೈಜ್ಞಾನಿಕವಾಗಿ ಅಥವಾ ತಾತ್ವಿಕ ಹಿನ್ನೆಲೆಯಲ್ಲಿ ಅಥವಾ ಒಂದು ಎಂಪೆರಿಕಲ್ಸ್ ಗಡಿನಲ್ಲಿ ಕೇಳ್ತಕ್ಕಂಥ ವಿಚಾರಗಳನ್ನ ನಾವು ಸಿಸ್ಟಮ್ಯಾಟಿಕ್ ಆಗಿ ಹೇಗೆ ಅರ್ಥ ಮಾಡ್ಕೋಬೇಕು. ಟೆಸ್ಟ್ ಆಫ್ ಆಬ್ಜೆಕ್ಟಿವಿಟಿ ಅಂತ ನಮ್ಮ ನಾಗಾನಂದ್ ಅವರು ಇದ್ದಾರೆ. ನಮಗೆ ಗೊತ್ತಾಗುತ್ತೆ, ಯಾವ್ದಾದ್ರು ಒಂದು ಪ್ರಿನ್ಸಿಪಲ್ನ ನಾವು ಒಪ್ಕೋಬೇಕು ಅಂತಂದ್ರೆ, ಯೂನಿವರ್ಸಲ್ ಅಪ್ಲಿಕೇಶನ್ ಅದಾಗಬೇಕು ಅಂತಂದ್ರೆ ಇಟ್ ಈಸ್ ಕೇಪಬಲ್ ಆಫ್ ಆಬ್ಜೆಕ್ಟಿವ್ ಟೆಸ್ಟ್ ಅಂತ. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಆ ಸತ್ಯ ಗೋಚರವಾಗಬೇಕು ಅಂತಕ್ಕಂಥ ಒಂದು ಭಾಗ. ಅದೊಂದು ಥಿಯರಿ, ಅದೊಂದು ರೀತಿಯಾಗಿ ಪ್ರಸ್ತುತಪಡಿಸ್ತಕ್ಕಂಥ ಒಂದು ಮೆಥಡಾಲಜಿ. ಹಾಗೆ ಮೆಥಡಾಲಜಿನ ನಾವು ಮಾಡ್ತಾ ಸಂದರ್ಭದಲ್ಲಿ ಒಂದು ಸಾಧಾರಣ ಟೆಸ್ಟನ್ನು ನಾನೇ ಕಂಡುಹಿಡ್ಕೊಂಡಿರೋದು, ಅದನ್ನು ಮಾಡಿಸಿ ತೋರಿಸಿದ್ದೇನೆ. ತಾವು ಕೂಡ ಎಲ್ಲ ಪ್ರಯತ್ನ ಮಾಡ್ಬೋದು. ಈ ಡಮ್ ಶರಾಡ್ಸ್ ಅಂತ ನಾವು ಆಡ್ತೀವಿ. ಅಂದರೆ ಒಬ್ಬರು ಆಂಗಿಕ ಸನ್ನೆಗಳನ್ನ ಮಾಡೋದ್ರ ಮುಖಾಂತರ ಅವ್ರು ಏನು ಹೇಳಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ಆ ಕಡೆ ಕೂತಂತ ಅವ್ರು ಹೇಳಬೇಕು. ನಾನು ಸುಲಭ ಅಷ್ಟೊಂದೆಲ್ಲ ಬೇಕಾಗಿಲ್ಲ. 4 ಗಾಜಿನ ಜಾಡಿಗಳನ್ನು ಇಟ್ಟಿದ್ದೇನೆ. ಅದರಲ್ಲಿ ಒಂದರಲ್ಲಿ ಅಕ್ಕಿ ಹಿಟ್ಟನ್ನು ತುಂಬಿದ್ದೇನೆ, ಒಂದರಲ್ಲಿ ಸೀಮೆ ಸುಣ್ಣದ ಪುಡಿ, ಮತ್ತೊಂದರಲ್ಲಿ ಸಕ್ಕರೆ ಪುಡಿ, ಮತ್ತೊಂದರಲ್ಲಿ ಪುಡಿ ಉಪ್ಪು ಇದನ್ನು ತುಂಬಿದ್ದೇನೆ. ಈ ವ್ಯಕ್ತಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಯಾರು ಟೆಸ್ಟ್ ಮಾಡ್ತಾರೆ ಅವ್ರಿಗೆ ನಾಲ್ಗೆ ಮೇಲೆ ಇಟ್ಟರೆ ಸಾಕು, ಅವರ ಮುಖಚಹರೆ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ಮುಂದೆ ಕೂತಿರೋ ಅವ್ರು ಹೇಳಬೇಕು. ಎಲ್ರಿಗೂ ಗೊತ್ತಿದೆ, ಸೀಮೆ ಸುಣ್ಣದ ಪುಡಿ ತಿಂದಿದ ತಕ್ಷಣ ತೋರ್ತ ಹೋಗಿದ್ದೀವಿ, ಉಪ್ಪು ಆದ ತಕ್ಷಣ ನೀರು ಕೇಳ್ತೀವಿ, ಸಕ್ಕರೆ ಆದ ತಕ್ಷಣ ಹೊಟ್ಟೆ ಹೊಡಿತೇವೆ ಅಂತ. ಅಕ್ಕಿ ಹಿಟ್ಟಾದ್ರೆ ಓಕೆ ಅಂತ ಹಂಗೆ ನುಂಗ್ತೀವಿ. ಉಪಕ್ರಮದಲ್ಲೆಲ್ಲ ನುಂಗಿದೀವಲ್ಲ ಗೊತ್ತಿಲ್ಲ. ಹಾಗಾಗಿ ಈ ಟೆಸ್ಟ್ ಆಫ್ ಆಬ್ಜೆಕ್ಟಿವಿಟಿ ಯಾರೇ ಟೀಮ್ನವ್ರು ಬಂದರೂ ಇದರ ಮೇಲೆ ಕಂಡುಹಿಡ್ಕೋಬಹುದು. ಹೀಗೆ ಬ್ರಹ್ಮಸೂತ್ರಗಳನ್ನ ಟೆಸ್ಟ್ ಆಫ್ ಆಬ್ಜೆಕ್ಟಿವಿಟಿನಲ್ಲಿ ನೋಡಕ್ಕೆ ಪ್ರಯತ್ನವನ್ನ ಮಾಡ್ತು. ಆಚಾರ್ಯ ತಲೆಯರು ಮಾಡಿದ್ದಾರೆ, ಬೇರೆ ಕೂಡ ಅದಕ್ಕೆ ಕಾಮೆಂಟ್ ಇದೆ. ಅದನ್ನು ನೋಡಿದಾಗ ನಮಗೆ ಬರ್ತಕ್ಕಂಥದ್ದು ಮೊದಲನೇ ಸೂತ್ರ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ. ಅಂದ್ರೆ ದೇವನಿದ್ದಾನೆ ಏನದ್ರ ಮೇಲೆ ಮೊದಲು ಜಿಜ್ಞಾಸೆ ಮಾಡು. ಪೂರ್ವ ಪಕ್ಷದಲ್ಲಿ ಬರ್ತಕ್ಕಂಥ ಅನುಮಾನಗಳನ್ನ ಒಂದ್ ಕಡೆ ಸೇರಿಸ್ತಾ ಹೋಗ್ತಾರೆ. ಅದಕ್ಕೆ ಬೇಕಾದಂತಹ ಸೊಲ್ಯೂಷನ್, ಅದಕ್ಕೆ ಸಮಸ್ಯೆಗೆ ತಕ್ಕಂಥ ಉತ್ತರಗಳನ್ನ ಇನ್ನೊಂದು ಪಕ್ಷದಲ್ಲಿ ಹೊಂದಿಸಿ ಬರೆಯಿರಿ ಅಂತ ಏನು ನಾವು ಬರಿತಿದ್ವಿ. ಎನಲ್ಲಿರೋದು ಬಿನಲ್ಲಿರೋದು ಸಂಶಯ, ಅದಕ್ಕೆ ಸಮರ್ಥನೆ ಅಥವಾ ಅದಕ್ಕೆ ಬೇಕಾದಂತಹ ಒಂದು ಸೊಲ್ಯೂಷನ್ ಕೊಡ್ತಾ ಹೋಗ್ತಾರೆ. ಪ್ರಾಜ್ಞರೆಲ್ಲರೂ ಕೂಡ ಅಲ್ಪ ಸ್ವಲ್ಪ ಗೊತ್ತಿರತಕ್ಕಂಥವ್ರು ಕೂಡ ಇದನ್ನ ಟೆಸ್ಟ್ಗೆ ಒಳಪಡಬಹುದು. ಈ ಟೆಸ್ಟನ್ನ ಒಳಪಟ್ಟಾದ್ಮೇಲೆ ನಿನ್ನ ಮನಸ್ಸಿಗೆ ತೃಪ್ತಿ, ನನ್ನೆಲ್ಲ ಸಂಶಯಗಳಿಗೆ ನಿವಾರಣೆ ಆಯ್ತು ಅಂತ ಮನಸ್ಸಿಗೆ ಅಂದ ಮೇಲೆ ಭಗವಂತನಿದ್ದಾನೆ ಅನ್ನೋದನ್ನ ಒಪ್ಪು ಅಥವಾ ಬಿಡು ಅನ್ನೋ ಸ್ವಾತಂತ್ರ್ಯವನ್ನ ಕೊಟ್ಟಂತ ಏಕೈಕ ದೇಶ ಭಾರತ ವರ್ಷ.
ಬೇರೆ ಯಾವ ದೇಶದಲ್ಲಿ ಕೂಡ ನಿರಾಕರಣೆ ಮಾಡ್ತಕ್ಕಂಥದಕ್ಕೆ ಅವಕಾಶವಿಲ್ಲ. ಅಂದ್ರೆ ಏಥಿಸ್ಟ್ ಹ್ಯಾಸ್ ನೋ ಎಕ್ಸಿಸ್ಟೆನ್ಸ್ ಇನ್ ದಿ ಅದರ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್ ಅಂಡ್ ಅದರ್ ರಿಲಿಜಿಯನ್ಸ್. ದಿಸ್ ಈಸ್ ದಿ ಒನ್ ಗ್ರೇಟ್ ಅಡ್ವಾಂಟೇಜ್ ವಿ ಹ್ಯಾವ್ ಇನ್ ಆಲ್ ಅವರ್ ಟೆಂಪಲ್ಸ್. ಕಾಲಘಟ್ಟದಲ್ಲಿ ಅದು ಕೆಲವು ಅರ್ಥಗಳನ್ನ ಕಳ್ಕೊತಾ ಬಂತು. ದೇವಾಲಯ ಹೇಗಿರಬೇಕು ಅನ್ನೋದರ ವಿಚಾರಣೆಗಳು ಬಂತು. ಶಿಲ್ಪಶಾಸ್ತ್ರದ ಬಗ್ಗೆ ಅರಿವಿರ್ತಕ್ಕಂಥದನ್ನ ನೋಡಿದ್ರು. ತಮಗೆಲ್ಲ ಒಂದು ಮಾಹಿತಿ ಹೇಳ್ತೀನಿ. ಸೆಕೆಂಡ್ ವರ್ಲ್ಡ್ ವಾರ್ ಸಮಯದಲ್ಲಿ ಇಂಗ್ಲೆಂಡ್ನಿಂದ ಒಬ್ಬ ಅಧಿಕಾರಿ ಬೆಂಗಳೂರಿನ ಜಾಲಹಳ್ಳಿಗೆ ಬರ್ತಾನೆ. ಆತನ ಹೆಸರು ಜಾನ್ ಡೆಂಟನ್ ಡೆರೆಕ್ಟ್ ಅಂತ. ಬಹಳಷ್ಟು ಜನಕ್ಕೆ ಈ ಹೆಸರು ಗೊತ್ತಿಲ್ಲ, ನನಗೂ ಗೊತ್ತಿರಲಿಲ್ಲ ಬಹಳಷ್ಟು ವರ್ಷ. ಆ ಡೆರೆಕ್ಟ್ ಅಂತಕ್ಕಂಥ ನಮ್ಮ ಜಾಲಹಳ್ಳಿಲಿ ಇರ್ತಾರೆ. ಆತನಿಗೆ ಮೊದಲನೇದಾಗಿ ಆಸ್ತಮಾ ತೊಂದರೆ ಇರುತ್ತೆ. ಆ ನಂತರ ಅವರ ತಂದೆ ಕೂಡ ಸೇನೆಯಲ್ಲಿ ಇರ್ತಾರೆ. ಏರ್ ಫೋರ್ಸ್ ಅಧಿಕಾರಿ ಆದ್ರಿಂದ ಈತನ ಸೇಫ್ ಜಾಗ ಅಂತ ಇಲ್ಲಿ ಕಳಿಸಿರ್ತಾರೆ, ಡೆಪ್ಯೂಟ್ ಮಾಡಿಸಿರ್ತಾರೆ. ಅವರಲ್ಲಿ ಆ ಜಾಲಹಳ್ಳಿನಲ್ಲಿರ್ತಕ್ಕಂಥ ಅವರ ವಾಸಸ್ಥಾನದಲ್ಲಿರುವಾಗ ಒಬ್ಬ ಮಾಲಿ ತೋಟದ ಕೆಲಸ ಮಾಡ್ತಕ್ಕಂಥವನು ಇವರ ಮುಖವನ್ನ ನೋಡಿ, ನೀವು ಮುಂದೆ ಬಹಳ ದೊಡ್ಡ ತತ್ವಶಾಸ್ತ್ರಜ್ಞರಾಗ್ತೀರಿ ಅಂತ ಹೇಳ್ತಾನೆ. ಅಫ್ಕೋರ್ಸ್ ಅವ್ನಿಗೆ ಇಂಗ್ಲಿಷ್ ಬರೋದಿಲ್ಲ, ಈತನಿಗೆ ಮಾಲಿಗೆ ಇಂಗ್ಲಿಷ್ ಬರೋದಿಲ್ಲ. ಇವನು ಹೇಳ್ತಕ್ಕಂಥದ್ದು ಅವ್ರಿಗೆ ಅರ್ಥ ಆಗಲ್ಲ. ದುಭಾಷಿಗಳ ಸಹಾಯದಿಂದ ತಿಳ್ಕೊತಾನೆ, ತತ್ವಶಾಸ್ತ್ರಜ್ಞರಾಗ್ತೀರಿ ಅಂತ ಬರೇ ಕೇವಲ ಮುಖವನ್ನ ನೋಡಿ ಆತ ಹೇಳ್ತಾನೆ. ಇವರಿಗೇನಾಗುತ್ತೆ, ರಾತ್ರಿ ನಿದ್ದೆ ಬರೋದಿಲ್ಲ ಡೈರೆಕ್ಟ್ಗೆ. ಇವನು ಬರೇ ಮುಖವನ್ನ ನೋಡಿ ನನ್ಗೆ ಹೇಗೆ ಹೇಳ್ದ ಅಂತ. ಮಾಲಿಗೆ ಅಕ್ಕಪಕ್ಕದವರೆಲ್ಲ ಹೇಳ್ತಾರೆ, ನಿನಗೆ ಯಾಕೆ ಬೇಕಾಗಿತ್ತು ದೊಡ್ಡ ಅಧಿಕಾರಿಗೆ ಹೇಳೋದು, ಸುಮ್ಮನೆ ಮುಚ್ಕೊಂಡು ಕೂತಿರಕ್ಕೆ ಆಗ್ತಿರ್ಲಿಲ್ವ, ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಏನಾಗುತ್ತೆ ಅಂತ. ನಾಳೆ ದಿನ ಅವ್ನು ಬರೋದಿಲ್ಲ ಮಾಲಿ ಕೆಲಸಕ್ಕೆ, ರಜೆ ಹಾಕ್ಬಿಡ್ತಾನೆ. ಇವನಿಗೆ ನಾಳೆ ಬಂದ್ರೆ ನಿನ್ಗೆ ಹೆಂಗ್ ಗೊತ್ತಾಯ್ತು ಅಂತ ಕೇಳಬೇಕು ಅಂತ ತುಳಿತಾ ರಾತ್ರಿ ಇಡೀ ನಿದ್ದೆ ಇಲ್ಲ ಡೈರೆಕ್ಟ್ಗೆ. 2 ದಿನ ಆಯ್ತು ಬರಲಿಲ್ಲ, 3ನೇ ದಿನನೂ ಬರಲಿಲ್ಲ. ಈ ವಿಧಿಯುಗದಲ್ಲೇ ಡೈರೆಕ್ಟ್ ಅವರೇ ಅವ್ರ ಮನೆಯಲ್ಲಿ ಅಂತ ಹುಡ್ಕೊಂಡು ಹೋಗ್ತಾರೆ. ಈಗಂತೂ ಇವ್ರ ಮನೆಯವ್ರಿಗೆಲ್ಲ ಶತಸಿದ್ಧ ಆಯ್ತು, ಇವ್ರೇನೋ ಶಿಕ್ಷೆ ಕೊಡಕ್ಕೆ ಬಂದಿದ್ದಾರೆ ನಮ್ಮ ಮನೆಗೆ ಅಂತ. ಕೊನೆಗೆಲ್ಲ ಒಪ್ಪಿಸಿ ಎಲ್ಲ ಮಾಡಿ, ಏನು ಮಾಡೋದಿಲ್ಲ ಬಾ ಅಂತ ಒಳಗೆ ಕರೆದಾದ್ಮೇಲೆ ಎಲ್ಲ ಕೇಳಿಸ್ಕೊಂಡ್ಮೇಲೆ ಕೇಳಿದ್ರೆ, ಸರ್ ಅದೊಂದು ಇಂಟ್ಯೂಷನ್ ಅಂತ ನಮ್ಗೆ ಹೇಳ್ಕೊಂಡಿರ್ತಕ್ಕಂಥದ್ದು, ನನಗೆ ಅದರದ್ದು ಬಗ್ಗೆ ಗೊತ್ತಿದೆ, ನಾನು ಅದ್ರ ಮೇಲೆ ಹೇಳಿದ್ದೀನಿ, ಇಷ್ಟ್ರ ಮೇಲೆ ಆಗಿದೆ ಅಂತ. ಹೇಗೆ ಏನು ಅಂತ ವಿವರಣೆಗಳಾಗ್ತಾ ಹೋಗುತ್ತೆ. ಆಗ ಆತ ಮಾಲಿ ಅವರ ತಂದೆ ಶಿಲ್ಪಶಾಸ್ತ್ರಜ್ಞನಾಗಿರ್ತಾನೆ. ಅವನು ಹೇಳ್ತಾನೆ, ನಾವು ಶಿಲ್ಪಗಳನ್ನ ರಚಿಸುವಾಗ ಚಹರೆಗಳನ್ನ ಗುರುತಿಸ್ತೀವಿ, ಹಾಗಾಗಿ ಅದನ್ನ ಶಿಲ್ಪಗಳಲ್ಲಿ ಅದನ್ನ ನಾವು ಪ್ರಸ್ತುತಪಡಿಸ್ತೀವಿ ಅಂತ. ನೋಡಿ, ನಾವು ಯಾರು ಸುಳ್ಳು ಹೇಳ್ಕೊಳ್ಳೋದು ಬೇಡ. ಚಿಕ್ಕ ವಯಸ್ಸಿನಲ್ಲಿ 5-6ನೇ ಕ್ಲಾಸ್ನಲ್ಲಿ ಬೇಲೂರು ಹಳೆಬೀಡಿಗೆ ನಿಮ್ಮನ್ನೆಲ್ಲ ಟ್ರಿಪ್ ಅಂತ ಕರ್ಕೊಂಡು ಹೋದಾಗ ಮೇಡಮ್ ಹಿಂದ್ಗಡೆ ಹೋಗಿದ್ದು ಅಷ್ಟೇ ಗೊತ್ತು, ಬನ್ನಿ ಯಾವಾಗ ಕೊಡ್ತಾರೋ, ಟೀ ಯಾವಾಗ ಕೊಡಿಸ್ತಾರೋ ಅಂತ ಇಟ್ಕೊಂಡಿರ್ತೀವಿ. 10 ವರ್ಷದ್ರು 20 ವರ್ಷ ಕನ್ನಡಿ ಇಟ್ಕೊಂಡು ಅವ್ರು ನೋಡ್ಕೊತಾರೆ, ಡ್ರೆಸ್ ಮಾಡ್ಕೊತಿದ್ದಾಳೆ, 4 ಬಂದ್ಬಿಡ್ತು. ಅದಾದ್ಮೇಲೆ ನಿಮಗೆ ಯೌವನದಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಸಿಗ್ತಕ್ಕಂಥ ವಿಚಾರಗಳೇ ಬೇರೆ ಇರುತ್ತೆ. ನಂತರದಲ್ಲಿ ಈ ಒಂದು ಮಾಗಿ ಜೀವನವನ್ನ ಮಾಗಿ ನೀವು ಹೋಗಿ ಆ ಶಿಲ್ಪಗಳನ್ನು ನೋಡಿದಾಗ ನಿಮಗೆ ಸಿಗ್ತಕ್ಕಂಥ ಅನುಭೂತಿ ಅನುಭವವೇ ಬೇರೆ. ಇದು ಯಾಕೆ ಅಂತ ಹೇಳಿದ್ರೆ, ರಿಸೀವ್ ಮಾಡ್ಕೊಳ್ಳೋಕ್ಕೆ ನಾವಿರಲಿಲ್ಲ. ಸ್ವಲ್ಪ ನನ್ನ ವಯಸ್ಸಿನವರು, ನನಗಿಂತ ಸ್ವಲ್ಪ ಹಿರಿಯರು ಜ್ಞಾಪಿಸ್ಕೊಳ್ಳಿ, ಹಿಂದಿ ಹಾಡುಗಳನ್ನು ನಮ್ಮಲ್ಲಿ ಹಾಕ್ತಿರ್ಲಿಲ್ಲ. ಆ ಸಂದರ್ಭದಲ್ಲಿ ನಾವೆಲ್ಲ ರೇಡಿಯೋ ಸಿಲೋನ್ ಅಂತ ಅನ್ನೋದಕ್ಕೆ ಟ್ಯೂನ್ ಮಾಡ್ಕೊತಿದ್ವಿ. ವ್ಯಾಲ್ ರೇಡಿಯೋ ಕಾಲ ಮರ್ಫಿ ಗೆರ್ಫಿ ಇದ್ದಾಗ ರೇಡಿಯೋ ಸಿಲೋನ್ ಮಧ್ಯಾಹ್ನ 2 ಗಂಟೆಗೆ ಒಂದ್ಸತಿ ಬರ್ತಿತ್ತು. ಅದರದ್ದೇ ಪುನಃ ಪ್ರಸಾರ 8 ಗಂಟೆಗೆ ಬರ್ತಿತ್ತು. ಅದು ಶಾರ್ಟ್ ವೇವ್ ಅಲ್ಲಿ ಇರ್ತಿತ್ತು. ಬಿನಾಕ ಗೀತ್ ಮಾತ್ರ ಅದು ಸತ್ಯದ ಆಚೆ ಇದೆ ಅಂತ ಅಲ್ಲ, ಅಥವಾ ಅದೆಲ್ಲ ಭೋಗ ಸತ್ವ ಪುಂಗಿ ಊದ್ತಾನೆ ಅನ್ನತಕ್ಕಂಥ ಮಾತು ಅಲ್ಲ. ನಿನಗೆ ಸಿಗ್ಲಿಲ್ಲ ಅಂತಂದ್ರೆ ನಿನಗೆ ಸಿಗ್ಲಿಲ್ಲ ಅಷ್ಟೇ. ಉದಾಹರಣೆಗೆ ನಾವೆಲ್ಲ ಇಲ್ಲಿರ್ತಕ್ಕಂಥವ್ರು ನೋಡಿದೀವಿ, ಬಿಲಿಯರ್ಡ್ಸ್ ಆಟ ಆಡ್ತಾರೆ. ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತದ ರೂಲ್ಸ್? ಇವತ್ತು ನಮ್ಮಲ್ಲಿ ನಮ್ಮ ಅಜ್ಜಿನ ಕೇಳಿ, ನಾನು ಆಗ್ಲೇ ಹೇಳಿದೆ ಥರ್ಡ್ ಅಂಪೈರ್ಗೆ ಹಾಕೋಬೇಕು, ಅದು ನೋ ಬಾಲೆ ಅಂತಾರೆ. ರಾಮನಾಮ ಹೇಳಬೇಕಾದಂತ ಅಜ್ಜಿ ಥರ್ಡ್ ಅಂಪೈರ್ ಮುಂಚೆ ಇದು ವೈಡು ನೋ ಬಾಲ್ ಅಂತ ತೀರ್ಮಾನ ಮಾಡಬಹುದಾದ್ರೆ ಕೇವಲ 30-40 ವರ್ಷದಿಂದ ತೋರಿಸ್ತಿರ್ತಕ್ಕಂಥದ್ದು ಕ್ರಿಕೆಟ್. ಅಷ್ಟರಲ್ಲಿ ಅವರಷ್ಟು ಪರಿಣಿತರಾಗಬಹುದಾದ್ರೆ, ಏಜ್ ಆಗ್ಲಿ ಜೆಂಡರ್ ಆಗ್ಲಿ ಯಾವ್ದಾದ್ರು ಅಡ್ಡ ಬಂತ ವಿಚಾರಗಳನ್ನ ತಿಳ್ಕೊಳ್ಳಕ್ಕೆ, ಹಾಗೆ ನಮ್ಮ ವಿಚಾರಗಳನ್ನ ನಾವು ತಿಳ್ಕೊಳ್ಳೋದ್ರಲ್ಲಿ ಎಡವಡುವಿ. ನನ್ನನ್ನ ಕ್ಷಮಿಸ್ಬೇಕು,
ನನ್ನ ಹಿರಿಯ ತಲೆಗಳು ಯಾರಿದ್ದೀರೋ ಅವರೆಲ್ಲರೂ ಆ ಜನಾಂಗಕ್ಕೆ ಸೇರಿದಂಥವ್ರು ಮತ್ತೆ ನನ್ನ ಜನಾಂಗದವರು ನಾವು ಎಡವಿದೀವಿ, ಅದನ್ನು ಒಪ್ಕೊಳ್ಳೋಣ. ಯಾಕೆ ಎಡವಿದ್ವಿ? ಮೊದಲನೇದಾಗಿ ನಮ್ಮ ಒಂದು ಸುಂದರವಾದ ಕೀರ್ತನೆ ಇದೆ, ತಿಳಿಯುವ ಮಾತಲ್ಲ, ತಿಳಿಯದೆ ತಿಳಿಯುವ ಹಾಗಿಲ್ಲ, ತಿಳಿಸುವರಾಗಿಲ್ಲ ಅಂತ ಭದ್ರಗಿರಿ ಅಚ್ಯುತ್ ದಾಸರು 1 ಗಂಟೆ ಹೇಳೋರು. ಇದೊಂದೇ ಕೀರ್ತನೆ ಮೇಲೆ 1 ಗಂಟೆ ಹೇಳೋರು. ತಿಳಿಯುವ ಮಾತಲ್ಲ, ತಿಳಿಯದೆ ತಿಳಿಯುವ ಹಾಗಿಲ್ಲ, ತಿಳಿಸುವರಾಗಿಲ್ಲ ಅಂತ. ನಮ್ಮ ಎಲ್ಲ ದೇವಾಲಯದ ವ್ಯವಸ್ಥೆ ಇವತ್ತು ಹಾಗಾಗಿದೆ. ಸರ್ಕಾರದಿಂದ ಯಾರು ಬೇಡಂತಿರ್ತಾನೆ ಅವನು ಹೇಳಿದ್ದು ಗಾಸ್ಪೆಲ್ ಟ್ರೂತ್ ಆಗುತ್ತೆ. ಸ್ವತಂತ್ರ ಬುದ್ಧಿಯಿಂದ ನಾವು ತಿಳ್ಕೊಳ್ಳೋದಕ್ಕೆ ಹೋಗುದಿಲ್ಲ. ಅವನಿಗೆ ಅವನ ಗೈಡ್ ಏನ್ ತಿಳಿಸ್ಕೊಟ್ಟಿರ್ತಾರೋ ಅದನ್ನಿದೆ. ಅದರದ್ದು ಯಾವುದು ಬರವಣಿಗೆ ಸ್ಪಷ್ಟವಾಗಿ ಆಗ್ಲಿಲ್ಲ. ಅವ್ರು ಹೇಳಿದ ಡೇಟ್ಗೆ ನಾವು ಒಪ್ಕೋಬೇಕು. ನಮ್ಗೆ ಸಮಾಜ ಪರಿಚಯದಲ್ಲಿ 10 ನಂಬರ್ ಬಸ್ಸನ್ನು 5 ನಂಬರ್ ಬಸ್ಸನ್ನು ಪಾಣಿಪಟ್ ಯುದ್ಧ ಯಾವಾಗ ಆಯ್ತು ಅಂತ ತಿಳ್ಕೊಳ್ಳೋದ್ರಲ್ಲೇ ನಮ್ದು ಹಿಸ್ಟ್ರಿ ಎಲ್ಲ ಮುಗಿದೋಯ್ತು. ಇನ್ನು ನಾವು ವಿಶೇಷವಾಗಿ ಯಾಕೆ ನೋಡ್ಕೊಳ್ಳೋಕೆ ಹೋಗ್ತೀವಿ? ಅದೇ ಊರಿನಲ್ಲಿ ಇರ್ತಕ್ಕಂಥ ಇವತ್ತಿನ ಜನರೇಷನ್ ಅವ್ರನ್ನ ಕೇಳಿ ಅಸಹ್ಯ ಅನ್ಸುತ್ತೆ. ಬಾಯಲ್ಲಿ ಗುಟ್ಕ ಹಾಕೊಂಡಿರ್ತಾನೆ, ಎಲ್ಲಿ ನನ್ನ ಮೇಲೆ ಸ್ಪ್ರೇ ಆಗುತ್ತೋ ಅಂತ ಭಯ. ನಾನು ದೂರ ನಿಂತ್ಕೊಂಡು ಅವನನ್ನ ಕೇಳ್ಬೇಕು ಏನ್ ಹೇಳ್ತಾ ಇದ್ದಾನೆ ಅಂತ. ಅವನೇನ್ ಹೇಳ್ತಾನ ಅವನಿಗೆ ಗೊತ್ತು. ಅವರ ಊರಿನಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ದೇವಸ್ಥಾನದ ವಿಚಾರವನ್ನ ಆತ ಹೇಳೋದಕ್ಕೆ ತಯಾರಾಗಿಲ್ಲ. ದುಡ್ಡು ಕೊಡ್ತೀವಿ ಅಂದ್ರು. ಯಾಕೆಂದ್ರೆ ಅವನಿಗಿರ್ತಕ್ಕಂಥದ್ದು ನಾಲೆಡ್ಜು ಅರ್ಧ ನಾಲೆಡ್ಜ್. ಇಂತಹ ಪರಿಸ್ಥಿತಿಯಲ್ಲಿ ನಾವು ದೇವಾಲಯಗಳನ್ನ ಸಂದರ್ಶಿಸಿದಾಗ ನಮಗೆ ನಾವು ನೋಡಿರ್ತೀವಿ ಪೈಸಾ ವಸೂಲ್ ಅಂತ. ಒಂದು ಪ್ರೋಗ್ರಾಮ್ಗೆ ಹೋದಾಗ 7 ಟಿಕೆಟ್ಗೆ ಇಷ್ಟು ಕೊಟ್ಟಿದ್ದೀನಿ, ಅಷ್ಟು ಕವರ್ ಮಾಡಲೇಬೇಕು ಅನ್ನೋ ಒಂದು ಕೆಟ್ಟದಾದಂತ ಅವಸರ. ಪ್ರವಾಸ ಎಲ್ಲ ಪ್ರಯಾಸ ಆಗೋಗ್ಬಿಡುತ್ತೆ. ಸದ್ಯ ಎಷ್ಟೊತ್ತಿಗೆ ಇವ್ರು ರೆಸ್ಟ್ ಕೊಡ್ತಾರಪ್ಪ, ವಾಪಸ್ ಹೋಟ್ಲಿಗೆ ಹೋಗಿ ಯಾವಾಗ ಮಲ್ಕೋತೀನಪ್ಪ ಅನ್ನೋ ಸ್ಟೇಜ್ ಬಂದಿರ್ತೀವಿ. ಇದು ಒಂದಾಯ್ತು ಅಂದ್ರೆ, ಎರಡನೇದು ಆ ಶಿಲ್ಪಗಳನ್ನ ಮೀರಿಸೋ ರೀತಿನಲ್ಲಿ ನಾವು ನಿಂತ್ಕೊಂಡು ಒಂದು ಸೆಲ್ಫಿ ತೆಕ್ಕೊಂಡ್ಬಿಡ್ತೀವಿ. ಇವೆರಡು ಕೀಳು ನಮ್ಗೆ ಇವತ್ತು ದೇವಸ್ಥಾನದ ಮಹತ್ವವನ್ನ ಹಾಳು ಮಾಡ್ಬಿಟ್ಟಿದೆ. ನಾನು ನೋಡಿದೆ, ನಮ್ಮ ಇಲ್ಲೇನೆ ಬಹಳ ದೂರ ಹೋಗ್ಬೇಕಾಗಿಲ್ಲ, ಚಿಕ್ಕಬಳ್ಳಾಪುರದಲ್ಲಿ ಈಗ ದೇವಾಲಯಗಳು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಪುಸ್ತಕस्य ಲೋಕಾರ್ಪಣಂ ಕೃತ್वा स्वस्य अनुभवं चिन्तनं च उक्तवान् अस्ति न्यायमूर्ति श्री वेदव्यासाचार्य श्रीशानंद महोदयः. अस्मै संस्कृतभारती परतया धन्यवादान् समर्पयामि. अस्मै फलं सम्मानं करोतु इति अस्य अद्यतन पुस्तकलोकार्पण पुस्तकस्य लेखकं जनार्दन महोदयं निवेदयामि.